ನನಗೆ ಕವಿತೆಯ ಬಗ್ಗೆ, ಹಾಡಿನ ಬಗ್ಗೆ, ಕಥೆಗಳ ಬಗ್ಗೆ, ಪುರಾಣಗಳ ಬಗ್ಗೆ ತಿಳಿಸಿದ್ದು ನಮ್ಮ ತಾಯಿ. ಸೊ ನನ್ನ ಮೊದಲ ಕಾವ್ಯಗುರು ನಮ್ಮ ತಾಯಿ. ಹೀಗಾಗಿ ತಾಯಿ ಎನ್ನುವುದು ಮತ್ತು ಮಾತೃತತ್ವ ನನ್ನ ಬದುಕಿನ ಬಹಳ ದೊಡ್ಡ ಪ್ರಭಾವಗಳಿವೆ. ನಮಸ್ಕಾರ. ಈಗ ಒಬ್ಬ ಕಲಾವಿದನಿಗೆ ನೀನು ಇದನ್ನು ಯಾಕೆ ಮಾಡ್ತೀಯಾ, ಹೀಗೆ ಯಾಕೆ ಮಾಡ್ತೀಯಾ ಅಂತೆಲ್ಲ ಏನು ಕೇಳಬಾರ್ದು. ನಾವು ಹಾಗಂತ ಎಲ್ಲ ಕೇಳೋದಕ್ಕೆ ಹೋಗಿರೋದಿಲ್ಲ. ಆದರೆ ನಾವು ಇಲ್ಲಿವರೆಗೂ 50 ವರ್ಷದಿಂದ ಕಾವ್ಯ ಬರಿತಾ ಇದ್ದು, ನಾವು 50 ವರ್ಷದಿಂದ ಅದನ್ನು ಕೇಳಿಕೊಂಡು ಓದಿಕೊಂಡು ನೋಡಿಕೊಂಡು ಬಂದವರು. ಈ 50 ವರ್ಷದ ಜರ್ನಿಯ ಒಳಗಡೆಗೆ 2 ಪ್ರಮುಖವಾದ ಸಂಗತಿಗಳನ್ನು ಇಟ್ಕೊಂಡು, ಅಂದರೆ ಒಂದು ಫಾರಮ್ ಕುರಿತಾಗಿ ನಾಟಕ, ಗದ್ಯ, ಅನುವಾದ, ಎಲ್ಲದಕ್ಕಿಂತ ಮುಖ್ಯವಾಗಿ ಕಾವ್ಯ. ಈ ಫಾರಮನ್ನು ಕುರಿತಾದ ಕೆಲವು ಪ್ರಶ್ನೆಗಳಿದ್ದಾವೆ. ಇನ್ನೊಂದು ಅದರ ಕಂಟೆಂಟ್, ಅದರ ಮುಖ್ಯವಾದಂತಹ ಸಂಗತಿಗಳನ್ನು ಏನನ್ನು ಕುರಿತು ಆ ಮನಸ್ಸೊಳಗಡೆಗೆ ಏನು ನಡೆಯುತ್ತೆ ಅದನ್ನು ಬರೆದವರು ಅದನ್ನು ರಿವ್ಯೂ ಮಾಡ್ಕೊಳ್ಳೋಕ್ಕೂ ಸಾಧ್ಯ, ಅದನ್ನು ಬದಲಾಯಿಸ್ಕೊಳ್ಳೋಕ್ಕೂ ಸಾಧ್ಯ, ಇಲ್ಲ ಏನೂ ಆಗಿರ್ಬೋದು. ಅದರಿಂದ ನನ್ನ ಪ್ರಶ್ನೆಗಳು ಅಂತ ಇರೋದಿಲ್ಲ. ಹೀಗಿದೆಯಲ್ಲ, ಇದರ ವಿಸ್ತರಣೆ ಏನಾಗಬಹುದು ಅಥವಾ ಇದರ ಹಿನ್ನೆಲೆ ಏನಾಗಿರ್ಬೋದು, ಈ ರೀತಿಯಾದ ಪ್ರಶ್ನೆಗಳಿರ್ತವೆ. ಪತ್ತಾರವರು ಕೂಡ ಅವರು ಯಾವ ರೀತಿಯಲ್ಲಿ ಏನು ಕೇಳಬೇಕು ಅಂತಿದ್ದಾರೆ ನನಗೆ ಗೊತ್ತಿಲ್ಲ, ನಾವೇನು ಮಾತನಾಡ್ಕೊಂಡಿಲ್ಲ. ನಂದು ಈ ತರಹದ ಪ್ರಶ್ನೆ ಇದೆ. ಪತ್ತಾರ್, ನೀವು ಏನು ಮಾಡಬೇಕು ಅಂತಿದ್ದೀರಿ? ನೀವು ಒಂದು ಇಂಟ್ರೊಡಕ್ಷನ್ ಹೇಳಿ. ಇಷ್ಟು ಪೂರ್ವ ಸಿದ್ಧತೆ ಬೇಡ ಅಂತ ಹೇಳಿದರು, ಎಕ್ಸ್ಟೆಂಪರ್ ಆಗಿ ಮಾತಾಡೋಣ ಅಂತ ಹೇಳಿದ್ರಿಂದ ಅಲ್ಲಲ್ಲೇ ಹೊಳೆಯುವ ಪ್ರಶ್ನೆಗಳನ್ನು, ಅಂದರೆ ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳನ್ನು ಯಾವ ರೀತಿ ಮುಂದುವರಿಸೋದು ಅಂತ ನೀವು ಶುರು ಮಾಡಿ. ಸರಿ ಗುರುಗಳೇ, ಹಲವು ಕಡೆಗಳಲ್ಲಿ ಹೇಳಿದರು ನೀವು ಗುರುವನ್ನು ಹುಡುಕ್ತಾ ಇರುವಂಥವ್ರು ಅಂತ. ಈ ಗುರು ಅಂತ ಅನ್ನೋದು ಒಂದು ವ್ಯಕ್ತಿನೂ ಅಲ್ಲ, ಒಂದು ರೀತಿಯಲ್ಲಿ ಒಂದು ತತ್ವ ಅಂತ ಇಟ್ಕೊಂಡ್ರೆ, ನಿಮ್ಮ ತತ್ವಾನ್ವೇಷಣೆಯನ್ನು ಗುರುವಿನ ಅನ್ವೇಷಣೆ ಅಂತ ಅನ್ನೋದಾದರೆ, ಇದಕ್ಕೊಂದು ಕೊನೆ ಏನಾದರೂ ಇದೆಯಾ? ಕೊನೆ ಅಂತಂದಾಗ ಮೊದಲಿನ ಕೊನೆಯೂ ಆಗ್ಬೋದು, ಕೊನೆಯ ಕೊನೆಯೂ ಆಗ್ಬೋದು. ಒಂದು ಸೂಫಿ ಕಥೆಗೆ ಜ್ಞಾಪಕ ಬರುತ್ತೆ. ಒಬ್ಬ ಇಫ್ತೆಸಾದ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಂತೆ, ಅವರಪ್ಪ ಸತ್ತೋದಂತೆ. ಅವರಪ್ಪ ಸತ್ತೋದ ಮೇಲೆ ಗೊತ್ತಾಯ್ತಂತೆ ಅವರಪ್ಪ ನಿಧಿನ ಸಿಕ್ಕಾಪಟ್ಟೆ ಹೂತಿಟ್ಟಿದ್ದಾರಂತೆ. ಯಾವ ಎಲ್ಲೂ ತಿಟ್ಟಿದ್ದಾರೆ ಅಂತ ಕೇಳಿದಾಗ ಅವರಪ್ಪನ ಸ್ನೇಹಿತ ಹೇಳಿದಂತೆ, ಗೊತ್ತಿಲ್ಲಪ್ಪ, ಅವರು ಬಾಗ್ದಾದ್ ಇಟ್ಟಿದ್ದಂತೆ. ಅಲ್ಲಿ ಹೋಗಿ ಕೇಳಿದ್ರು, ಊದ್ಕೊಂಡಂತೆ. ಬಾಗ್ದಾದ್ ಹೋದಾಗ ಇಲ್ಲ ಅಂಕರ ಹೋಗೋದಂತೆ, ಅಲ್ಲೊಂದಂತೆ, ಅಲ್ಲಿಂದ ಇದೆಲ್ಲ ಕಡೆ 3 ಕಡೆ ಹೋಗಿ ಬಂದಂತೆ. ಕೊನೆಗೆ ವಾಪಸ್ ಬಂದಮೇಲೆ ಇನ್ನೊಬ್ಬ ಅವರ ಅಪ್ಪನ ಸ್ನೇಹಿತ ಸಿಕ್ಕಿ ಹೇಳಿದಂತೆ, ನಿಮ್ಮ ಮನೆ ಕೆಳಗಡೆ ಇದೆಯಪ್ಪ ಅಂತೆ. ಇದು ಗುರುತತ್ವವನ್ನು ಹುಡುಕೊಂಡು ಅಲ್ಲಿ ಇಲ್ಲಿ ಅಲೆದು ಕೊನೆಗೆ ನಿಜ ಗುರು, ನಿಜವಾದ ಗುರು ನಿಜವೇ, ನಿಜ ಅದು ತಾನು ಓದ್ತಾ ಇದೆಯಲ್ಲ, ನಿಜ ಗುರು. ಆ ನಿಜ ಗುರುವನ್ನು ಕಂಡುಕೊಳ್ಳುವ ಒಂದು ಹುಡುಕಾಟ. ಈಗ ಗುರು ಅದು ಭಾಳ ದೊಡ್ಡ ಬಿಸ್ನೆಸ್ ಆಗಿದೆ, ನಿಮ್ಗೆ ಗೊತ್ತಿರೋ ಹಾಗೆ. ಕಾರ್ಪೊರೇಟ್ ಗುರುಗಳಿದ್ದಾರೆ. ಒಂದು ಮಂತ್ರ ಕೊಡೋಕ್ಕೆ 25,000ದಿಂದ 2 ಲಕ್ಷದವರೆಗೂ ದುಡ್ಡು ತೊಗೊಳ್ತಾರೆ. ಈ ಥರ ಗುರುಗಳಿದ್ದಾರೆ. ಆದರೆ ಅಂತಿಮವಾಗಿ ಅಲ್ಲಮ ಪ್ರವೀಣನಾಗೆ ಗುರುವೇ ಶಿಷ್ಯನಾದ ತೊದಗಿರುವುದಕ್ಕೆ, ಶಿಷ್ಯನೇ ಗುರುವಾದ ತೊದಗಿರುವುದಕ್ಕೆ, ಗುರುವಿಗೂ ಶಿಷ್ಯಗೂ ಯಾವುದು ಸಾರೆ ಯಾವುದು ದೂರ ಅನ್ನೋ ಥರ ಅದು ನಮ್ಮೊಳಗೆ ನಾವು ಕಂಡುಕೊಳ್ಬೇಕಾದ, ನನ್ನೊಳಗ ನಾ ಕಂಡುಕೊಂಡಿರೋದಾಗ ಬೇಕಾದ ಗಂಡನ ಮಾಡಿಕೊಂಡಿದ್ದೆ ಶಿಷ್ಟಾಶ್ವರ ಸಾಹೇಬರು ಇದು ಹೇಳ. ಸರ್, ಈಗ
ಗುರುವನ್ನು ಹತ್ಯೆ ಮಾಡದೆ ಅಥವಾ ಗುರುವನ್ನು ಮೀರದೆ ಬಿಡುಗಡೆ ಇಲ್ಲ ಅಂತ ಒಂದು ಮಾತಿದೆ ಅಲ್ವಾ, ಅದು ಪಿತೃಹತ್ಯೆಗೂ ಸಂಬಂಧಪಟ್ಟದ್ದಲ್ವಾ? ಈ ಗುರು ಹತ್ಯೆ ಮತ್ತು ಪಿತೃಹತ್ಯೆ ಅಂತ ಅನ್ನೋದನ್ನು ನೀವು ಯಾವ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನಿಸ್ತೇವೆ? ಈ ಪಿತೃಹತ್ಯೆ ಇವೆಲ್ಲ ಇದಾವಲ್ಲ, ಅದು ಚಕ್ರೀಯ ಗತಿಯಲ್ಲಿ ನಡೆಯುವಂಥದ್ದು. ಹುಟ್ಟು, ಸಾವು, ಹತ್ಯೆ, ಆಮೇಲೆ ಇವು ಜನ್ಮಾಂತರಗಳನ್ನ ನಂಬಿದ್ರೆ ಇನ್ನೊಂದು ಜನ್ಮದಲ್ಲಿ ಬಂದು ರೋಷ ತೀರಿಸ್ಕೊಳ್ಳೋದು ಇದೆಲ್ಲ. ಆದರೆ ಈ ಚಕ್ರೀಯವಾದ ಒಂದು ಬಂಧನದಿಂದ ಬಿಡುಗಡೆ ಹೊಂದುವುದೇ ಗುರುವನ್ನು ಕಂಡುಕೊಳ್ಳುವ ಪ್ರಕ್ರಿಯೆ. ಕಾಲಕ್ಕೆ ಎರಡು ಗತಿ ಇದೆ, ನಿನ್ನೆ ಇಂದನೋ ನಾಳೆನೋ. ಗಿಡಗಳು ಮರ ಆಗ್ತವೆ, ಬೆಳೀತವೆ, ಒಂದು ಸ್ಥಾನ ಕಡ್ದಾಗ್ತವೆ, ಇಲ್ಲ ಒಣಗೋಗ್ತವೆ. ಇದು ಒಂದು ಸರಳ ರೇಖಾತ್ಮಕವಾದ ಕಾಲ ಹೊಂದಿದೆ. ಇದು ಚಕ್ರೀಯ ಕಾಲ. ಋತು ಹೋಗ್ತದೆ, ಋತು ಬರ್ತದೆ, ಒಂದು ತಲೆಮಾರು ಹೋಗ್ತದೆ, ಒಂದು ತಲೆಮಾರು ಬರ್ತದೆ. ಆದರೆ ಇವೆರಡಕ್ಕೂ ಮೀರಿದ ಅಥವಾ ಇವೆರಡೂ ಆಗಿರುವ ಇನ್ನೊಂದು ನಿಜದ ನೆಲೆ ಇದೆ. ಇದೊಂದು ಅಲ್ಲಮ ಪ್ರಭು ಮಾತಲ್ಲಿ ಹೇಳಬೇಕು ಅಂದರೆ, ಹಿಂದರ ಅನಂತವನು, ಮುಂದರ ಅನಂತವನು, ಇಂದಿನ ಒಂದು ನರಗಡೆಗೆ ತೋರುವ ಮಹಂತನ ಪಾದವ ಎದೆಗೆ ತೋರ ಗೊಗ್ಗೇಶ್ವರ. ಜೊತೆಗೆ ಕಲೆಯ ಕಾಲ ಯಾವುದು? ಆ ಕಲೆಯ ಕಾಲ ಆ ಚಕ್ರೀಯ ಕಾಲವನ್ನು ಬಳಸಿಕೊಳ್ಳಬಹುದು, ಸರಳರೇಖಾತ್ಮಕವಾದ ಬಳಸ್ಕೋಬೋದು. ಆದರೆ ಕಲೆಯ ಕಾಲ, ಕಲಾನುಭವದ ಕಾಲ ಎಲ್ಲೋ ಆ ಗುರು ಎಂಬ ನಿಜ ತತ್ವಕ್ಕೆ ಅದಾಗದೇ ಇದ್ದರೂ ಅದಕ್ಕೆ ಹತ್ತಿರ ಇರ್ತದೆ. ಮಹಾಕಾಲ ಅಂತ ನೀವು ಒಂದು ಇತ್ತೀಚಿನ ಸಂಕಲನ, ಆ ಮಹಾಕಾಲ ಮತ್ತು ಮಹಾಕಾಲಿ ಒಂದು ಅವಿನಾಭಾವಿ ಸಂಬಂಧವನ್ನು ಹೊಂದಿದೆ. ನೀವು ಪಿತೃಹತ್ಯೆಯ ವಿಷಯವನ್ನು ಹೇಳಿದ್ರಲ್ಲ, ಹಾಗೆ ಈ ದೇಶದಲ್ಲಿ ಮಾತೃಹತ್ಯೆಯ ಒಂದು ಪರಂಪರೆಯೂ ಇದೆ, ಪರಶುರಾಮನಿಂದ ಬಂದಿರುವಂಥದ್ದು. ಅದು ಇನ್ನೊಂದು ರೀತಿಯಾದಂತಹ ಮಾತೃ ಆರಾಧನೆಯನ್ನು ಕೂಡ ಅದಕ್ಕೆ ಕಾರಣೀಭೂತವಾದದ್ದು. ಈಗ ನೋಡಿದ ಸಮಗಾರ ಭೀಮವನ್ನ ಅಂತಹ ಪದ್ಯದಿಂದ ಹಿಡಿದು ನೀವು ಈಚೆಗೆ ಬರೆದಂತಹ ಮಹಾಕಾಲದಲ್ಲಿನ ಪದ್ಯಗಳವರೆಗೂ ಕೂಡ ಈ ರೀತಿಯ ಮಾತೃಹತ್ಯಾ ಪರಂಪರೆಯಲ್ಲಿ ಬಂದು ಅದನ್ನು ಮೀರುವಂತಹದ್ದು ಕೂಡ ಇದೆಯಾ ಅಂತ. ಪಿತೃಹತ್ಯೆಗೆ ಅನೇಕ ಉದಾಹರಣೆಗಳಿದ್ದಾವೆ ಗ್ರೀಕ್ ಪುರಾಣಗಳಲ್ಲಿ, ನಮ್ಮ ಪುರಾಣಗಳಲ್ಲಿ. ಆದರೆ ಪರಶುರಾಮನ ಮಾತೃಹತ್ಯೆ ಕಟ್ಟು ಅವ್ರು ತಾಯಿನ ಕೊಂದು ಮತ್ತೆ ಬದುಸ್ಕೊಳ್ತದೆ. ಯಾಕೆಂದರೆ ತಾಯಿ ಇಲ್ಲದ ಜಗತ್ತು ಇರೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತು. ಇದು ಮಾತೃಹತ್ಯೆ ಸಾಧ್ಯವೇ ಇಲ್ಲ. ತಂದೆ ನನ್ನ ಮಹಾಚಕ್ರ ಗಲಾಟೆ ಆಗ್ತಾಯಿದ್ದಾಗ ರಮೇಶ್ ಕುಮಾರ್ ಅವರು ಒಂದು ಕಡೆ ಭಾಷಣ ಹೇಳಿದರು, ನಮ್ಮಪ್ಪ ಯಾರೋ ನಂಗೆ ಗೊತ್ತಿಲ್ಲ, ನಮ್ಮಮ್ಮ ಹೇಳೋದ್ರಿಂದ ಗೊತ್ತಾಯಿತು, ನಮ್ಮಮ್ಮ ಯಾರು ಅಂತ ಅದಕ್ಕೆ ಗೊತ್ತು. ಅದರಿಂದ ಮಾತೃಶಕ್ತಿ ನಮ್ಮ ಅನುಭವದ ಮೂಲ ಅಂತ ನನಗೆ. ಆದರೆ ಎಲ್ಲ ಪುರಾಣಗಳು ಒಂದು ಕಣ್ಕಟ್ಟೆ ಅಲ್ವಾ? ಮತ್ತು ನೀವು ಹೇಳಿರುವಂತಹ ಕಾಲದ ಪರಿಗಣನೆಯೂ ಕೂಡ ಒಂದು ಕಣ್ಕಟ್ಟೆ ಅಲ್ವಾ? ಆ ಥರ ಜಗತ್ತೇ ಮಾಯೆ ಇದ್ದಾಗ ಅದು ಬೇರೆ ವಾದಕ್ಕೆ ಹೋಗುತ್ತದೆ. ನಾನು ಆ ವಾದಕ್ಕೆ ಹೋಗ್ತಾ ಇಲ್ಲ. ನಾನು ನಂಬುವ ತತ್ವ, ನಾನು ಪ್ರತಿಬಿಂಬ ಶೈವ ದರ್ಶನದ ಅನುಯಾಯಿ. ನಾನು ಹುಟ್ಟಿದ ಯಾವುದೇ ಜಾತಿಲಿರ್ಬೋದು, ನಾನು ನನಗಾಗಿ ಒಪ್ಪಿಸ್ಕೊಂಡು ಪ್ರತಿಬಿಂಬ ದರ್ಶನಕ್ಕೆ. ಸರ್, ಈಗ ಅಲ್ಲಿನ ದಾರ್ಶನಿಕತೆ ನನ್ನನ್ನು ಆಳವಾಗಿ ಯಾಕೆ ಅದು ಪ್ರಭಾವ ಬೀರ್ತು ಅಂದರೆ,
ಅದು ನನ್ನ ಅನುಭವಕ್ಕೆ ಬಹಳ ಹತ್ತಿರವಾಗಿದೆ. ಎಲ್ಲವೂ ಕಟ್ಕಟ್ಟು ಅಂದಾಗ ಅದು ಒಂದು ಸರಿಯಿದೆ, ಒಂದು ತರ್ಕದ ಒಂದು ಮಟ್ಟದಲ್ಲಿ ಎಲ್ಲವೂ ನಿಜ. ಕನಸು ನಿಜ ಅಲ್ವಾ? ಕನಸು ನಿಜ ಅಲ್ಲದೆ ಇದ್ದರೆ ಮಕ್ಕಳು ಭಯಾನಕ ಕನಸುಗಳನ್ನ ಕಂಡಾಗ ಯಾಕೆ ಕೊಡ್ತಾರೆ? ಅದು ನಿಜದ ಒಂದನೇ. ಅದರಿಂದ ಸತ್ಯದ ಅನೇಕ ಒಂದು ಶ್ರೇಣಿ ಇದೆ. ಇದು ಒಂದು ಮಟ್ಟದ ಸತ್ಯ, ಅದು ಒಂದು ಮಟ್ಟದ ಸತ್ಯ. ಇದೆಲ್ಲಕ್ಕೂ ಸಾಮಾನ್ಯವಾಗಿದೆ. ಅದು ಆ ನಿಜದ ಬೆಲೆ, ನಿಜ ಗುರುವಿನ ಸ್ಥಾನ. ಈಗ ನಿಮ್ಮ ಕಾವ್ಯ, ನಾಟಕ, ಅನುವಾದ ಮತ್ತು ನಿಮ್ಮ ಒಟ್ಟು ಬರಹಗಳಲ್ಲಿ ತಾಯ್ತನ ಅನ್ನೋದು ಒಂದು ಮುಖ್ಯವಾದ ಸ್ರೋತವಾಗಿ, ದಾರಿಯಾಗಿ ಬರ್ತದೆ. ಆ ತಾಯ್ತನಕ್ಕೂ ನಿಮ್ಮ ಹೆತ್ತ ತಾಯಿಗೂ ನೇರ ಸಂಬಂಧ ಇದೆಯಾ? ಅಲ್ಲಿಂದ ಮಾತ್ರ ತಗೊಂಡದ್ದು ಅದು? ಅಲ್ಲಿಂದ ಬಂದ ಪ್ರೇರಣೆಯ ಅದು? ನಮ್ಮ ತಂದೆ ನನಗೆ ಹೇಳೋರು, ನನಗೆ ಎನಿಮಿ ಆಫ್ ಸರಸ್ವತಿ ಅಂತ ನಮ್ಮಪ್ಪ ನನಗೆ ಹೆಸರಿಕ್ಕಿದ್ರು. ನೀನೇ ಬದುಕಬೇಕಾದ್ರೆ ಶಿವಮೂರ್ತಿ ಶಾಸ್ತ್ರಿ ಮಗ ಅಂತ ಹೇಳ್ಕೊಂಡು ಬದುಕಬೇಕು ಜಗತ್ತಿನಲ್ಲಿ ಅಂತ. ನಾನು ನಮ್ಮ ಅಪ್ಪಂಗೆ ಹೇಳಿದೆ, ನಾನು ಎಂದೂ ಹೇಳಲ್ಲ, ಅದು ನಮ್ಮ ಅಡ್ಡಗಾತಿಕೆ ಮಾಡಿ ಹೇಳ್ಕೊಳ್ತಾರೆ, ನಾನೆಲ್ಲೂ ಹೇಳಲ್ಲ. ಯಾರಾದರೂ ಬಂದು ಕೇಳ್ತಾರೆ, ಹೌದು ನೀವು ಶಿವಮೂರ್ತಿ ಶಾಸ್ತ್ರಿಗಳ ಮಗ ಅಂತ? ಹೌದು, ಅದಕ್ಕೇನು ಅಂತ ಕೇಳ್ತಾರೆ. ಯಾಕೆಂದರೆ ನನ್ನ ಮೇಲೆ ನನ್ನ ತಂದೆಯ ಪ್ರಭಾವ ಬಹಳ ಗೌಣ. ನನಗೆ ಕವಿತೆಯ ಬಗ್ಗೆ, ಹಾಡಿನ ಬಗ್ಗೆ, ಕಥೆಗಳ ಬಗ್ಗೆ, ಪುರಾಣಗಳ ಬಗ್ಗೆ ತಿಳಿಸಿದ್ದು ನಮ್ಮ ತಾಯಿ. ಸೊ ನನ್ನ ಮೊದಲ ಕಾವ್ಯಗುರು ನಮ್ಮ ತಾಯಿ. ಹೀಗಾಗಿ ತಾಯಿ ಎನ್ನುವುದು ಮತ್ತು ಮಾತೃತತ್ವ ನನ್ನ ಬದುಕಿನ ಬಹಳ ದೊಡ್ಡ ಪ್ರಭಾವಗಳಲ್ಲಿ ಒಂದು. ಈ ತಂದೆಯನ್ನು ಬಿಡಿಸಿಕೊಂಡು ದೂರ ಚಲಿಸುವುದು ಕೂಡ ಒಂದು ವ್ಯಸನದ ಥರ ಆಗಿದೆಯಾ ಅದು? ಯಾವುದು ವ್ಯಸನ, ಯಾವುದು ಬಿಡುಗಡೆ ಹೇಳೋದು ಕಷ್ಟ. ಹಣ್ಣು ಕಡಿತು ಕೆಳಗೆ ಬಿದ್ದಾಗ ಒಂದು ಅರ್ಥದಲ್ಲಿ ಅದು ಸಾವಿಗೆ ಹತ್ತಿರವಾಗಿರ್ತದೆ, ಇನ್ನೊಂದು ಕಡೆ ಬಾಗಿರುತ್ತೆ. ಆದ್ದರಿಂದ ಈ ವ್ಯಸನ, ಸುಖ ಇವು ಸಾಪೇಕ್ಷವಾದವು. ಒಂದು ಕೊನೆಯಾದ ಇನ್ನೊಂದು ಶುರುವಾಗುತ್ತೆ. ನಮ್ಮ ಉಸಿರಾಟ ಇರ್ತಾರೆ, ನಮ್ಮ ಉಸಿರು ನಿಂತೋಗಿ ಇದೆಲ್ಲ ಉಸಿರಾಡ್ತಾ ಇರುತ್ತೆ, ಇನ್ನೆಷ್ಟು ಉಸಿರಾಡ್ತಾ ಇರ್ತಾರೆ. ಈಗ ಒಂದು ಸ್ವಲ್ಪ ಒಂದು ಫಾರ್ಮ್ ಬಗ್ಗೆನೇ, ನೀವು ಮೊದಲಿಗೆ ಕವಿತೆಯನ್ನೇ ನಿಮ್ಮ ಅಭಿವ್ಯಕ್ತಿಯ ಕ್ರಮವಾಗಿ ತಗೊಂಡವರು, ಈ ಬೇರೆ ಬೇರೆ ಇದಕ್ಕೆ ವಿಶೇಷವಾಗಿ ನಾಟಕಕ್ಕೂ ಹೊರಳುವುದಕ್ಕೆ ಅದು ಯಾಕಾಗಿ ಹಾಗೆ ಬದಲಾಯಿತು? ಅಥವಾ ನಾವು ಅದನ್ನು ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಮಾಡೋದಾದರೆ, ಈಗ ಸುರೇಶ್ ಅಂಗಳ್ಳಿಯವರು ಮುಂಚೆ ಹೇಳಿದ್ರು, ಒಂದು ನಾಟಕ ಡೆಮೋಕ್ರೆಟಿಕ್ ಆಗಿರುತ್ತೆ. ಹೇಗಿರುತ್ತೆ ಅಂತಂದರೆ, ನಿರ್ದೇಶಕ ತನ್ನ ಕಲ್ಪನೆಯನ್ನು ಅದರ ಜೊತೆಗೆ ಸೇರಿಸಿ ನಾಟಕ ಕಟ್ಟೋದಕ್ಕೆ ಸಾಧ್ಯ ಆಗಿರುತ್ತೆ ಅಂತ. ಆದರೆ ಕಾವ್ಯಕ್ಕೆ ಆ ರೀತಿಯಾದಂತಹ ಅನುಕೂಲ ಇದೆಯಾ? ಅಥವಾ ನೀವು ನಿಮ್ಮ ಕಾವ್ಯವನ್ನು ಬರೆಯುವಾಗ ಯಾರಿಗಾಗಿ ಬರೀತೀರಿ, ಅದಕ್ಕೋಸ್ಕರ ಹೇಗೆ ಬರೀತೀರಿ? ಅಥವಾ ನಾಟಕವನ್ನು ಬರಿಬೇಕಾದ್ರೆ ಅದನ್ನು ಹೇಗೆ ಬರೀತೀರಿ, ಯಾತಕ್ಕಾಗಿ ಬರೀತೀರಿ? ಎರಡರಲ್ಲೂ ವ್ಯತ್ಯಾಸ ಇದೆಯಾ? ಹಿಂದಿ ಕವಿ ಗೋಸ್ವಾಮಿ ತುಳಸಿದಾಸನ್ನ ಯಾಕೆ ಬರೀತೀಯ ಅಂತ ಕೇಳಿದಾಗ ಅವನು ಸ್ವಾಂತ ಸುಖಾಯ, ನನ್ನ ಸುಖಕ್ಕೆ. ಯಾಕೆ ಬರಿತಾ ಇದೆಯಾ? ನನಗೆ ಯಾವುದೋ ಒಂದು ಮಾನಸಿಕ ಒತ್ತಡ ಬಂದಾಗ ಅದನ್ನು ಬಿಡುಗಡೆ ಪಡ್ಕೊಳ್ಳೋದಕ್ಕೆ, ಅದು ಜನ್ಮಾಂತರದ ಸಂಸ್ಕಾರನೋ ಅಥವಾ ನನ್ನ ಆಯ್ಕೆಯೋ ಗೊತ್ತಿಲ್ಲ, ಬರೀತಿದೆ. ಅಲ್ಲ, ನನಗೆ ಗೊತ್ತಿದ್ದ ಹಾಗೆ ನೀವು ನಾಟಕ ಬರೆಯೋದಕ್ಕೆ ಅಂತ ತಗೊಂಡಿದ್ದು CGK ಅಂಥವರ ಪ್ರೇರಣೆಯಿಂದ ಅಂದರೆ ಬರೀ ಅಂತ ಹೇಳಿದಾಗ. ನಾಟಕಕ್ಕೆ ಮೊದಲು ತಂದಿದ್ದು ಎಸ್ ಮಾಲತಿ ಅವರು. ನಾನು ಆಗ ಅವರು ಒಂದೊಂದು ನಾಟಕ ಗಿಲ್ಲಮ್ಮ ನಾಟಕ ಕವಿತೆ ಬರೀಬೇಕು, ನಾನು ಕವಿತೆಯ ವಿಚಾರದಲ್ಲಿ ಏಕಪತ್ನಿ ಇರುತ್ತೆ ನಾನು ಅಂತ ಹೇಳಿದೆ. ಇಲ್ಲ ಬರ್ಕೊಂಡು ಹಠ ಮಾಡಿದ್ರು. ಆಗ ಆಯಿತು, ಅದು ಒಂದು ಜನಪದ ಗೀತೆಯನ್ನು ನಾಟಕ ಮಾಡಿಕೊಂಡಿದ್ರು.
ಕೆರೆಗೆ ಹಾರ. ಕೆರೆಗೆ ಹಾರ ಅದು ಮಾಡಿಕೊಟ್ಟೆ. ಅದು ಮಾಲತಿಯವರು ಮಾಡಿಸಿದ್ರು, ಬಸವಲಿಂಗ ಇದು ಮಾಡಿಸ್ತಾ ಅದು ಭಾಳ ಇದಾಯ್ತು, ಅದು ಜನಪ್ರಿಯತೆ ಉತ್ತರ ಕರ್ನಾಟಕದಲ್ಲ. ಆ ಸಮುದಾಯ ಅಲ್ಲಿ ಭಾಳ ಸಕ್ರಿಯವಾಗಿತ್ತು. ಆಮೇಲೆ ನಮ್ಮ ಕೀರಂ ನಾಗರಾಜ್ ಅವರು ಕಾವ್ಯ ಮಂಡಲ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ರು. ಈಗಲಿದೆ, ಆಗ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಅವರು ಈ ಸಮಗಾರ ಭೀಮವನ್ನೇ ಸಿಂಗರಾರ ಸಂಪಾದನೆ ಮತ್ತು ರಾಜಾರಾಮ ಅದು ಒಂದು ಕೆಲವರು ಸ್ವಾಗತ ನಾಟಕ. ಆಮೇಲೆ ಸಮಗಾರ ಭೀಮವ ಜಯಶ್ರೀ ಅವರು ಒಂದು ಬಸವಲಿಂಗ ಮಾಡಿದ್ರು. ಇಲ್ಲ, ಮಾಲ್ತಿನೇ ಮಾಡಿದ್ದು. ಜಯಶ್ರೀ ಮಾಡಿದ್ರು ಸಮಗಾರ ಭೀಮದ್ರಲ್ಲೂ ಒಂದು ನಾಗಲಿಂಗದ್ರಲ್ಲೂ ಬಸವಲಿಂಗ ಮಾಡಿದ್ದ. ಅದು ನೋಡಿದಾಗ ನಮ್ಮ ಬೇಸ್ಟ್ರಾಗಿದ್ದ ಹೊರಡಿಸಿದ್ದವರು ಎಲ್ಲರೂ ನಿಮ್ಮ ಕವಿತೆಯಲ್ಲಿ ನಾಟಕ ಬರೀದ್ದೀವಿ ಯಾವುದಾದ್ರು. ಅಷ್ಟೊತ್ತಿಗೆ ಒಂದು CGK ಸಂಕ್ರಾಂತಿ ಮಾಡಿಸ್ಬೇಕು ಅಂತ ಹೊರಟಿದ್ದ. ಆಗ ಸಂಕ್ರಾಂತಿ ಭಾಳ ಪ್ರಸಿದ್ಧವಾದ ನಾಟಕ ಆಗಿತ್ತು. ನನಗೆ ಯಾವತ್ತೂ ಅದು ಇರಿಸಿರಲಿಲ್ಲ, ನಿಜ ಹೇಳಬೇಕು ಅಂದರೆ. ಎಲ್ಲರೂ ಹೊಗಳ್ತಾಯಿದ್ರು, ನಮ್ಗೆ ಆತ್ಮೀಯವಾದ ಕೀರಂ ನಾಗರಾಜು ಎಲ್ಲರೂ ಹೊಗಳ್ತಾಯಿದ್ರು. ನಾನು ಹೆದರ್ಕೊಂಡು ಅವು ಚೆನ್ನಾಗಿದೆ ಅಂತ ನಾನು ಹೇಳ್ತಾಯಿದ್ದೆ. ಅವಾಗ ಇಷ್ಟು ಧೈರ್ಯದಾಗಿರಲಿಲ್ಲ ಅವಾಗ. ಒಂದು ದಿವಸ CGK ಇಲ್ಲ ಕಲಾಕ್ಷೇತ್ರ ಕ್ಯಾಂಟೀನಲ್ಲಿ, ಹೇಯ್ ಅದೇ ಥರ ಸಂಕ್ರಾಂತಿ ನೋಡಿದ್ಯೇನಾ ಅಂತ. ಬಂದಿದ್ದಪ್ಪ, ನೋಡಿದ್ದೀನಿ, ಒಳ್ಳೆ ನಾಟಕ. ಒಳ್ಳೆ ನಾಟಕ, ಏಯ್ ಬರೀ ನನಗೆ ಅದಕ್ಕೂ ಒಳ್ಳೆಯದಕ್ಕಾಗ್ತದೆ. ನನಗೆ ಅನಿಸ್ತಪ್ಪ ಅಲ್ಲ ಅಂತ. ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಯಾಕೆ ಅಂತ ಅದು ಹೇಳ್ತಿದ್ದು ಕೇಳು. ಅಲ್ಲಿ ಆ ರುದ್ರನಿಗೆ ಮರಣದಂಡನೆ ವಿಧಿಸ್ತಾರಲ್ಲ, ನಾನು ST ನಾನು ಒಬ್ಬ ಬ್ರಾಹ್ಮಣ ಹುಡುಗಿನ ಪ್ರೀತಿ ಮಾಡಿದರೆ ನನಗೆ ಮರಣದಂಡನೆ ವಹಿಸಿದರೆ ನಮ್ಮಪ್ಪ ಏನು ಮಾಡ್ತಾಯಿದ್ದ? ಅವ್ರ ಕೈಲಿ ಒಂದು ಕೂಗಾಗ್ತಾಯಿದ್ದು ಅಲ್ವ? ಇಲ್ಲೇನು ಇಲ್ವಲ್ಲ, ಸುತ್ತ ನಿಂತಿರ್ತದಪ್ಪ. ಆಮೇಲೆ ಅದು ದಲಿತ ಕೆರೆಗಳು ಅಂದರೆ ಬರೀ ಎಡ್ಡ ಬುಡ್ಡೆ ಇದೆ. ಅದು ಅಂದರೆ ಇದು ಪೂರ್ತಿ ಸರಿ ಇಲ್ಲ, ಇದು ಅಪ್ರಾಮಾಣಿಕವಾದ್ದು, ನೀನು ಬರ್ಕೊಳ್ತಾ ಕೂತ್ಕೊಂಡ. ಆವಾಗಿಲ್ಲಪ್ಪ ಎಲ್ಲ ಆಗುತ್ತೆ, ಎಲ್ಲಿ ಬಿಟ್ಟರೆ ಎಂದಾರು ಬರೀ ನಾನು ಮಾಡಿಸ್ತೀನಿ ಅಂತ. ನಮ್ಮ ನಿರ್ದೇಶಕರು ಯಾರು ಕೂಡ ನನ್ನ ಮೇಲೆ ಈ ಥರ ಬರೀ ಅಂತ ಹೇಳಲ್ಲ. ಅದು ಬಸವಲಿಂಗ ಔಷಧಿ ಮಾಡ್ತದೆ, ಯಾವ ನಿರ್ದೇಶಕರು ಹೇಳೋದಿಲ್ಲ. ಸುರೇಶ್ ಅಂತ ಹೇಳಿ ನೀವು ಎಂದಾರು ಬರೀಗುತ್ತೆ, ನಾಟಕ ಥರದೇ ಬರೀ ಬೆಳೀತಾರೆ. CGK ಎಂದಾರು ಬರೀ ನಾಟಕ ಮಾಡಿಸಿಬೇಡ. ಆಗ ಅಷ್ಟೊತ್ತಿಗೆ ನಾನು ಒಂದು 6 ವರ್ಷಗಳ ಕಾಲ ವಚನಗಳ ಅಧ್ಯಯನವನ್ನು ಮಾಡಿದ್ದೆ. ಆ ಕಾಲದ ಇತಿಹಾಸ ಇದನ್ನೆಲ್ಲ ಓದಿದ್ದೆ. ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಒಂದು ದೊಡ್ಡ ಚಲನೆಯನ್ನು ಉಂಟು ಮಾಡಿದ ಒಂದು ಗಳಿಗೆ ಯಾವುದಂದರೆ ಅದು ವಚನ ಯುಗ. ಇದ್ರ ಬಗ್ಗೆ ನಾಟಕ ಬರಬೇಕು ಅಂತ ನಾನು ಬರೆಯೋಕ್ಕೆ ಶುರು ಮಾಡಿದೆ. ನನಗೆ ಆಗ ನಾಟಕಗಳು ಕ್ಲಾಸಿಕ್ಸ್ ಓದಿದ್ದೆ, ಕಾಳಿದಾಸನ ಓದಿದ್ದೆ, ಶೇಕ್ಸ್ಪಿಯರ್ ಓದಿದ್ದೆ. ಇಲ್ಲ ಲಂಕೇಶ್ ಗಿರೀಶ್ ಕಾರ್ನಾಡ್ ಇದು ಸರಿಯಾಗಿ ಓದಿರಲಿಲ್ಲ ನಾನು, ನಿಜವಾಗಿ ಹೇಳಬೇಕು ಅಂದರೆ. ತಗೊಂಡು ಓದಿದ್ದೆ. ಮನಸ್ಸಿಗೆ ಬರೀತಾ ಹೋದೆ, ಅದು ಮನಸ್ಸಿಗೆ ಬಂದಂತೆ ಬರೀತಾ ಹೋದೆ. ಆಗ ಎಷ್ಟು ಅನುಭವ, ಎಷ್ಟು ಉತ್ಕಟವಾಗಿತ್ತು ಅಂದರೆ, ಕಲ್ಯಾಣದ ಕಣ್ಮುದ್ದೆ ಇದೆ, ನಡೀತಾ ಇದೆ, ಇವೆಲ್ಲ ರಕ್ತಪಾತ ನಡೀತಾ ಇದೆ. ಅಷ್ಟು ನನ್ನ ಈ 3D ವರ್ಲ್ಡ್ನ ಮುಮ್ಮಗ್ಗಲ ಪ್ರಪಂಚದ ಅನುಭವಕ್ಕಿಂತ ನಾನು ಅನುಭವಿಸುತ್ತಿದ್ದ ಆ ಸೃಜನಾತ್ಮಕ ಅನುಭವ ತೀವ್ರವಾಗಿ ಕಾಣ್ತು. ಅದು ಸುಮ್ಮನೆ ಒಂದು BDA ಮಿಸ್ಟೇಕ್ ಆಗಿರ್ತಾರೆ, ಅದು ಬರ್ಕೊಂಡದ್ದು. ಮುಂದೆ ನಾವು ಎಲ್ಲ ನಾಟಕಗಳು ಇದೇ ಥರ ಬರೆದಿದ್ದು. ಉದಾಹರಣೆಗೆ ಸುರೇಶ್ ಅವರಿಗೆ ನಾನು ಮಸ್ತಕಾಭಿಷೇಕ ರಿಹರ್ಸಲ್ ಅಂತ ನಾಟಕ ಬರ್ಕೊಟ್ಟಿರೋದು. ಅದು ನಾನು ಡೆಲ್ಲಿ ಇದ್ದೆ, ಭಾಳ ಬ್ಯುಸಿಯಾಗಿದ್ದೆ. ಅವರು ಕುಮಾರ ರೂಮ್ ಮಾಡಿಸ್ಬಿಟ್ಟು ಅಲ್ಲೇ ನನ್ನ ಎಲ್ಲ ಅಗತ್ಯಗಳನ್ನು ಪೂರೈಸಿ, ಅವರೇ ಅದಕ್ಕೆ ಬಾಡಿಗೆ ಕಟ್ಟಿ, ಅವರೇ 8 ಗಂಟೆ ಕರೆಸ್ಕೊಂಡು ನೋಡಿದೆ. 3 ದಿವಸ ಆಯಿತು, ಏನು ಬರ್ತಾಯಿದ್ದಿಲ್ಲ. ಐಡಿಯಾ ಇದೆ, ಎಲ್ಲಿ ಶುರು ಮಾಡೋದು ಗೊತ್ತಾಗ್ತಾಯಿಲ್ಲ. ಆಮೇಲೆ ಅಲ್ಲಿ ಬಾಲ್ಕನಿ ತಿರುಗಾಡ್ಸಿದ್ದೆ, ಅದು ಮರ ನೋಡಿದೆ. ಆ ಮರದ ಬುಡದಿಂದ ಮೇಲಕ್ಕೆ ನೋಡ್ತಾ ಬಂದು ಅದು ಆ ಮರದ ಆಕಾರದಲ್ಲಿ ನನಗೆ ನಾಟಕ ಈ ಥರ ಬರುವಂತ ಗೊತ್ತಾಯಿತು. ಇದು ಕೆಲವು ಸಲ ಮೋಡಗಳನ್ನು ನೋಡ್ತಾ ಇದ್ದ, ಮೋಡಗಳ ಆಕಾರ ಬದಲಾವಣೆ ಆಗ್ತಾ ಇರ್ತಲ್ಲ, ಅದರ ಮೂಲಕ ಗೊತ್ತಾಗ್ತದೆ. ಇತ್ತೀಚಿನ ಒಂದು ಕವಿತೆ, ಮೋಡಗಳ ಮೇಲೆ ಒಂದು ಕವಿತೆ ಬಂದಿದೆ.
ಇದು ಆ ಕ್ಷಣದಲ್ಲಿ ಏನೋ ಒಂದು ಸಹಜವಾಗಿ ಇಂಗ್ಲೀಷ್ನಲ್ಲಿ ಸ್ಪಾಂಟೇನಿಯಸ್ ಅಂತಾರಲ್ಲ ಆ ಥರ ಏನೋ ಒಂದು ಹೊಳೆಯುತ್ತೆ. ನರಸಿಂಹಸ್ವಾಮಿಯ ಕವಿತೆಗಳ ಪ್ರಕಾರ ಹೊಳೆದಂತೂ ತಾನೇ ಉಳಿದಂತು ಆಕಾಶ. ಸರ್, ನಿಮ್ಮ ನಾಟಕ ಮತ್ತು ಕವಿತೆಗಳಲ್ಲಿ ಅಂಚಿನಲ್ಲಿ ಇರುವವರು ಕೇಂದ್ರಕ್ಕೆ ಬರುವ ಒಂದು ಪ್ರಾಸೆಸ್ ಇರ್ತದೆ. ಈವನ್ ಮಹಾಚೈತ್ರದಲ್ಲಿ ಕೂಡ ನಿಮ್ಮ ಪ್ರವೇಶ ಹಿಂಬಾಗಿಲಿನಿಂದ ಬಂದ ಪ್ರವೇಶ ನಾಟಕದ ಕಡೆಗೆ ಅಂತ ಅನ್ಸುತ್ತೆ. ಇದೇನದು ಕಾನ್ಷಿಯಸ್ ಆದ ಎಫರ್ಟ್? ಅದು ಅಲ್ಲ, ನನ್ನ ಅನುಭವ ರೂಪಿತವಾದ. ಯಾಕಂದರೆ ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ತಾಯಿ ಮಾಡ್ತಿದ್ದ ದಬ್ಬಾಳಿಕೆ ಇತ್ತಲ್ಲ, ಅಲ್ಲಿ ಒಂದು ಶೋಷಣೆಯ ಒಂದು ದರ್ಶನ, ದುರಂತ ದರ್ಶನ ಆಯಿತು. ಆಮೇಲೆ ನಮ್ಮ ತಾಯಿ ಭಾಳ ಬಡ ಕುಟುಂಬದಿಂದ ಬಂದವರು. ನಮ್ಮ ತಂದೆ ಭಾಳ ಪ್ರಸಿದ್ಧರಾಗಿದ್ದರು. ಆಗ ನಮ್ಮ ತಾಯಿಯನ್ನು ನಮ್ಮ ತಂದೆ ಹೊಡಿತಾ ಇದ್ದಾಗ ನಮ್ಮ ಪ್ರೆಸ್ನಲ್ಲಿ ಒಬ್ಬ ಕ್ರಿಶ್ಚಿಯನ್, ಒಬ್ಬ ವ್ಯಾಲೆಂಟೈನ್ ಅಂತ ಒಬ್ಬ ಇದ್ದ. ಅವನು ಬಹುಶಃ ಅವನು ದಲಿತನಾಗಿದ್ದು ಕ್ರಿಶ್ಚಿಯನಾಗಿ ಕನ್ವರ್ಟ್ ಆಗಿದ್ದ. ಅವ್ರು ನೋಡ್ತಿದ್ದಾಗ ಅವ್ನು ಬಂದು ನಿಂತ್ಕೊಂಡು ಎದೆ ಕೊಟ್ಟು, ಸಾರ್ ನಾನು ನೋಡಿ ಸರ್, ಅಮ್ಮ ಅವ್ರು ನೋಡಿಬೇಡಿ ಅಂತ ಬರೋದು. ನನಗೆ ನಾನು ಎದಕ್ಕೊಂಡು ಬಚ್ಚಿದ ಕೆಳಗಡೆ ಕೂತ್ಕೊಂಡ್ಬಿಡ್ತಾ ಇದ್ದೆ. ಆಗನ್ನಿಸ್ತು ಜಗತ್ತಲ್ಲಿ ಶೋಷಣೆ ಇದೆ, ಈ ತಪ್ಸೋರು ಈ ಕೆಳವರದಿಂದ ಬಂದವರು. ಒಂದು ನನಗದೊಂದು ವಿಷನರಿ ಗ್ಲೀಮ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಆ ಥರ ಆಯಿತು. ಅದು ಇವತ್ತಿನವರೆಗೂ ನನ್ನ ಒಂದು ಕಾವ್ಯದ ಅರ್ಥದ ಗ್ರಹಿಕೆಯ ಒಂದು ಅವಿಭಾಜ್ಯವಾದ ಅಂಗವಾಗಿದೆ. ಅದು ದಟ್ ಬ್ರಿಂಗ್ಸ್ ಅಸ್ ಟು ಅನದರ್ ಇಂಪಾರ್ಟೆಂಟ್ ಕ್ವಶ್ಚನ್. ಈ ಅಧ್ಯಾತ್ಮ, ಭಕ್ತಿ, ವಚನಗಳು, ಇದಕ್ಕೂ ಶೋಷಣೆ, ಅದು ಹೆಣ್ಣಿನ ಶೋಷಣೆ ಆಗಿರಬಹುದು, ಮನೆ ಒಳಗಿನ ಶೋಷಣೆ ಇರಬಹುದು, ಸಮಾಜದಲ್ಲಿನ ಶೋಷಣೆ ಇರಬಹುದು, ಇವುಗಳಿಗಿಂತ ಪ್ರತಿಭಟಿಸುವಂತಹ ಶಕ್ತಿ, ಪ್ರತಿಭಟಿಸಿದ ಮೇಲೂ ಕೂಡ ಅದರ ಒಳಗಡೆಗೆ ಇರುವಂತಹ ಕೆಲವು ಧಾರಕ ಶಕ್ತಿಗಳು, ಇವುಗಳ ಸಂಬಂಧವನ್ನು ನೀವು ಅಧ್ಯಾಪಕರಾಗಿಯೂ ಇದನ್ನು ಪಾಠ ಮಾಡಿದ್ದೀರಿ. JNUನಲ್ಲಿ ಭಕ್ತಿಯನ್ನು ಕುರಿತಾಗಿ ನೀವೇ ಕೋರ್ಸ್ಗಳನ್ನು ಮಾಡಿ ಪಾಠ ಮಾಡಿದ್ದೀರಿ. ಮತ್ತು ಇವತ್ತು ನಾವು ನೋಡುವಾಗ ಎಷ್ಟು ಕನಕದಾಸರ ಬಗ್ಗೆ ಹೇಳುವಾಗಲಿ ಅಥವಾ ಎಷ್ಟೋ ವಚನಕಾರರ ಬಗ್ಗೆ ಹೇಳುವಾಗಲಿ, ಇವೆರಡನ್ನು ಅಂದರೆ ಅಲ್ಲಿನ ಆಧ್ಯಾತ್ಮಿಕ ನಡೆಯೊಂದನ್ನು ಮತ್ತು ಸಾಮಾಜಿಕವಾದಂತಹ ಪ್ರತಿಭಟನೆಯ ನಡೆಯೊಂದನ್ನು ಎರಡನ್ನು ಬೇರೆ ಬೇರೆ ಮಾಡಿ ನೋಡ್ತಾ ಇದ್ದೀವಲ್ಲ, ಇದು ಸರಿಯೇ? ಅಥವಾ ನಿಮಗೇನೆ, ನೀವು ಈಗ ಹೇಳಿದ್ರಲ್ಲ, ಇದೊಂದು ಒಬ್ಬ ವ್ಯಾಲೆಂಟೈನ್ ಬಂದು ಪ್ರತಿಭಟಿಸಿ ನಿಂತ್ಕೊಳ್ಳೋವಾಗ ನೀವು ಅದರಲ್ಲಿ ಕಾಣುವಂತಹ ಶಕ್ತಿ, ಅದರಲ್ಲೊಂದು ಆಧ್ಯಾತ್ಮಿಕವಾದ ಶಕ್ತಿಯೂ ಕೂಡ ಇದೆ. ಅದನ್ನು ನೀವು ಅನೇಕ ಕಡೆ ಗುರುತಿಸಿದ್ದೀರಿ. ಅದನ್ನು ಈಗ ಇದು ನಾವು ಚಳವಳಿಗಳು ಅಂತ ಕರೆದು ಬಿಡ್ತೀವಲ್ಲ, ಭಕ್ತಿ ಚಳವಳಿ, ವಚನ ಚಳವಳಿ ಇತ್ಯಾದಿಗಳಾಗಿ, ಹಾಗೆ ಅದನ್ನು ನೋಡಬೇಕಾ? ಇದ್ರ ಬಗ್ಗೆ ನಿಮ್ಮ ಕವಿಯಾಗಿ ಅಥವಾ ಲೇಖಕರಾಗಿ ಮಾಡುವಂತಹ ಅಬ್ಸರ್ವೇಷನ್ ಮತ್ತು ಒಬ್ಬ ಅಧ್ಯಾಪಕರಾಗಿ ಇದನ್ನು ಇಂಥದ್ದನ್ನೇ ಪಾಠ ಮಾಡಿದ ಅಧ್ಯಾಪಕರಾಗಿ ನಿಮ್ಮ ಅಬ್ಸರ್ವೇಷನ್ ಏನು? ನಾನು ಮೊದಲು ಕೂಡ ಇದನ್ನು ದ್ವಂದ್ವಾತ್ಮಕ ದೃಷ್ಟಿಯಿಂದ ನೋಡ್ತಾ ಇದ್ದೆ. ಯಾಕೆ ನಾನು ಮಾರ್ಕ್ಸ್ವಾದದಿಂದ ಭಾಳ ಪ್ರಭಾವಿತನಾಗಿದ್ದೆ. ಲೋಹಿಯಾ ಅವರ ಬ್ರಾಹ್ಮಣ ಶೂದ್ರ ಈ ವಾದದಿಂದ ಪ್ರಭಾವಿತನಾಗಿದ್ದೆ. ಈಗ ನಾನು ಆ ಸಂಘರ್ಷಾತ್ಮಕ ದೃಷ್ಟಿಯಿಂದ ಜಗತ್ತನ್ನು ನೋಡಲಾಗುತ್ತಿಲ್ಲ. ನನ್ನ ಮದುವೆ ಹೆಣ್ಣು ನಾಟಕದಿಂದ ಶುರುವಾದ ಒಂದು ದರ್ಶನ, ಅದು ಲೋಕಕಾರುಣ್ಯದ್ದು. ಅದು ಬೌದ್ಧರಲ್ಲಿ ಮಹಾಕರುಣೆ ಅಂತ ಕರೀತಾರಲ್ಲ, ಅದು ದಿಗ್ದ್ವಂದ್ವ. ಈ ಶೋಷಿಸುವವನು ಕೂಡ ಸಂತೋಷವಾಗಿದ್ದರೆ ಅವನು ಶೋಷಿಸ್ತಾರಲ್ಲ, ಅವನಿಗೆ ಏನೋ ಕೊನೆ ಇದೆ, ಅದನ್ನು ಇಲ್ಲಿ ತೀರಿಸ್ತದೆ. ಹೀಗಾಗಿ ಬುದ್ಧ ಹೇಳಿದ್ನಲ್ಲ, ಅವೇನೇನ ಸಮ್ಮತಿ ಏಸ ನಮೋ ಸನಾತನು, ನಹಿ ವೇರೇನ ವೇರಾನಿ ಸಮ್ಮಂತಿ ಇದ ಕದಾಚನ. ಈ ಒಂದು ಈ ನಿರ್ದ್ವಂದ್ವದ
ದೃಷ್ಟಿಯಿಂದ ಜಗತ್ತನ್ನು ಹಾಳು ಮಾಡಿದ್ದೇನೆ. ಆಧುನಿಕ ಇತಿಹಾಸ ದ್ವಂದ್ವಾತ್ಮಕ ಸಿದ್ಧಾಂತಗಳಿಂದ ಉಂಟಾದ ದುರಂತಗಳು. ಅದು ಲಿಬರಲಿಸಮ್ ಆಗಿರ್ಬೋದು, ಸೋಷಲಿಸಮ್ ಆಗಿರ್ಬೋದು, ಫ್ಯಾಸಿಸಮ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಧಾರ್ಮಿಕ ಮೂಲಭೂತವಾದವಾಗಿರ್ಬೋದು, ಅದು ಜಗತ್ತನ್ನು ಒಡೆದು ನೋಡುತ್ತದೆ. ಬಾಳದಿರು ಬಾಳದ್ದು ಬೇಳೆಯಂತೆ ಕೂಡಿನಲ್ಲಿ ಬಾಳು ಗಾಳಿದಂತೆ ಬೇಂದ್ರೆಯವರು ಹೇಳ್ತಾರಲ್ಲ, ಆ ಇಡಿಗಾಡಾಗಿ. ಅದಕ್ಕೆ ಕುವೆಂಪು ಅವರು ಅಂತ ಹೇಳ್ತಾಯಿದ್ರು, ದೃಷ್ಟಿ ಅಂತ ಹೇಳಿದ್ರೆ ವಿಶ್ವಮಾನವ ಅಲ್ಲಲ್ಲ, ಇದೊಂದು ಸಂಪೂರ್ಣ ದೃಷ್ಟಿ ಆ ಥರದ್ದೇನೋ ಒಂದು ಪದ ಬಳಸ್ತಾರೆ. ಪೂರ್ಣ ದೃಷ್ಟಿ. ಈಗ ಕುವೆಂಪು ಅವ್ರ ನಾಟಕ ನೀವು ಬೆಳಗ್ಗೆ ಹೋದಾಗ ಅಲ್ಲಿ ದ್ರೋಣ ವಿಲ್ಲದಲ್ಲ ಪಾಪ, ಅವನು ಸಂದರ್ಭವಶನಾಗಿದೆ ಅದರಲ್ಲಿ. ರೈಟ್. ಅಲ್ಲಿ ಇದು ಶೂದ್ರ ತಪಸ್ಸಿನಲ್ಲೂ ಕೂಡ ಅಥವಾ ನೋಡ್ತಾ ಇಲ್ಲ. ರಾಮ ವಿಲ್ಲದಲ್ಲ ಪಾಪ, ಬ್ರಾಹ್ಮಣನೂ ವಿಲ್ಲದಲ್ಲ, ಎಲ್ಲರೂ ಸಂದರ್ಭವಶನಾಗಿ ಏನೇನೋ ಮಾಡ್ತಾ ಇರ್ತಾರೆ. ಅದರ ಪರಿಣಾಮಗಳನ್ನು ಅವರು ಎದುರಿಸ್ತಾರೆ. ಈಗ ಸರ್, ಸೌಂದರ್ಯ ಶಾಸ್ತ್ರವನ್ನು ನೀವು ಪಾಠ ಮಾಡ್ತಾ ಇದ್ರಿ JNUನಲ್ಲಿ. ಅದು ನಿಮಗೆ ನಿಮ್ಮ ಕಾವ್ಯದ ಕಟ್ಟುವಿಕೆಗೆ ಪೂರಕವಾಗಿತ್ತ? ಅದು ಏನೇನೂ ಇಲ್ಲ, ಅದು ಹೊಟ್ಟೆಪಾಡಿಗೆ ಮಾಡ್ತಾ ಇದ್ದು. ಅಲ್ಲ, ಎರಡು ಆದರೆ ಆ ವಿದ್ಯಾರ್ಥಿಗಳ ಜೊತೆಗೆ ಎದುರಿಸ್ತಾ ಇದ್ದ ಸಂವಾದದಲ್ಲಿ ಅನೇಕ ಹೊಳಹುಗಳು ನನಗೆ ಬರ್ತಾಯಿತ್ತು. ಭಾಳ ವಿಭಿನ್ನ ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳಿರ್ತಿದ್ರು. ಈಶಾನ್ಯ ಭಾರತದಿಂದ, ವಿಶೇಷವಾದ ಮಣಿಪುರ ಇತ್ಯಾದಿ ಕಡೆಯಿಂದ, ಇಲ್ಲಿ ಪಂಜಾಬಿ ಕಡೆಯಿಂದ, ಆಮೇಲೆ ವಿದೇಶಿ ವಿದ್ಯಾರ್ಥಿಗಳು ಇದ್ದರು. ಇವರೆಲ್ಲರೂ ಒಂದೊಂಚೂರು ಕಲಿಸ್ತಾಯಿದ್ರು. ನಾನು ಬೇಸ್ಟ್ರಾಗಿ ಯಾವಾಗಲೂ ನಾನು ವಿದ್ಯಾರ್ಥಿ ಕಲಿಸೋದಕ್ಕಿಂತ ನಾನು ಸ್ವಾರ್ಥಿ, ಅವರಿಂದ ಕಲಿತಾ ಇರ್ತೀನಿ. ಒಂದೊಂದು ದುಡಿಗನಿತ್ತು, ವಿದ್ಯೆಯ ಪರ್ವತ ಆಗಿಲ್ಲ, ಏನೋ ಒಂದು ಸಣ್ಣ ಗುಡ್ಡಾಗಿದೆ. ಸರ್, ಒಂದು ಅಲ್ಲ, ನೀವು ಇಲ್ಲಿಂದ ಈ ವೃತ್ತಿಯಾಗಿ ನಾನು ಅಧ್ಯಾಪಕನಾಗಿದ್ದೆ ಅಂತ ಆದರೆ, ಒಬ್ಬ ಅಧ್ಯಾಪಕನೂ ಕೂಡ ಒಂದು ನಟನೆ ಆಗಿರ್ತಾನೆ. ನಾನು ಕೂಡ 40 ವರ್ಷ ಅಧ್ಯಾಪಕನಾಗಿದ್ದಾಗ ನನಗನ್ಸೋದು, ಹಿ ವಿಲ್ ಹ್ಯಾವ್ ಟು ಬಿ ಎ ಪರ್ಫಾರ್ಮರ್. ಕವಿ ಕೂಡ ಆಗಬೇಕಾಗ್ತದೆ ಅವನು. ಹೌದು, ಆದರೆ ಆ ಪರ್ಫಾರ್ಮೆನ್ಸ್ನಲ್ಲಿ ಅಂದರೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ನಾಟಕ ಬರೆದಿದ್ದಷ್ಟೇ ಅಲ್ಲ, ನಾಟಕ ಮಾಡಿಸಿದ್ರಿ. ಇಲ್ಲಿಂದ ದೆಹಲಿಗೆ ಹೋದ ಮೇಲೆ ದೆಹಲಿನಲ್ಲಿ ನೀವು ನಾಟಕ ಮಾಡಿಸೋದಕ್ಕೂ ಶುರು ಮಾಡಿದ್ರಿ. ಅಂದರೆ ಈ ಪರ್ಫಾರ್ಮೆನ್ಸ್ ಅಂತ ಅನ್ನೋದೇ ಇದೆಯಲ್ಲ, ಇದಕ್ಕೂ ಕಾವ್ಯವನ್ನು ಬರೆದು ಮುಗಿಸಿ ಬಿಡುವಂಥದ್ದು ಇದೆಯಲ್ಲ, ಅದಕ್ಕೂ ಒಂದು ಬಹಳ ಮೂಲಭೂತವಾದ ವ್ಯತ್ಯಾಸ ಒಂದಿದೆ. ನೀವು ಹೇಳಿದ್ರಲ್ಲ, ಸದ್ಯ ಆ ತಕ್ಷಣದ ಒಂದು ಖುಷಿ ಅನ್ನೋದು, ಅದು ಪರ್ಫಾರ್ಮಿಂಗ್ ಆರ್ಟ್ನಲ್ಲಿ ಇನ್ನೂ ಹೆಚ್ಚಾದದ್ದು. ಅದರಿಂದ ಈ ಸ್ವಂತ ಸುಖಕ್ಕೂ ಒಂದು ಸಮುದಾಯದ ಒಳಗಡೆಗೆ ನಾನು ಒಂದು ಕಲೆಯನ್ನು ಆಸ್ವಾದಿಸುವುದಕ್ಕೂ ಏನು ವ್ಯತ್ಯಾಸವೇ ಇಲ್ಲ ಅಂತ ಹೇಳ್ತೀರಾ? ಒದ್ದೆ ಸತ್ಯವರು ಎಲ್ಲ ಕಾಡುವರು ಬಿದ್ದ ರೂಪರಾಗಿ, ಯಾರು ಯೋಗದಲ್ಲಿ, ಯಾರು ಭೋಗದಲ್ಲಿ, ಯಾರು ರೋಗಿಯಾಗಿ. ನೀವು ಬೇಂದ್ರೆಯನ್ನು ಹೀಗೆ ಹೇಳ್ತೀರಿ ಅಂತ ನಾನು ಪ್ರಾಯಶಃ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಯು ಆರ್ ಆಲ್ಸೋ ಎ ಕ್ರಿಟಿಕ್ ಆಫ್ ಬೇಂದ್ರೆ. ಯೋಗ ಆಯ್ತು, ಆಗುತ್ತೆ, ಹೇಗೆ ಬಿಡೋದು. ಸರ್, ಈಗ ಬೇಂದ್ರೆಯ ಕ್ರಿಟಿಕ್ ಮಾತ್ರ ಅಲ್ಲ, ನೀವು ಎಲ್ಲ ಕವಿಗಳ ಕ್ರಿಟಿಕ್ ಕೂಡ. ಎಲ್ಲರ ಜೊತೆಗೂ ನಿಮ್ಮದು ತಕರಾರುಗಳಿವೆ. ನಿಮ್ಮ ಸಹ ಲೇಖಕರ ಬಗ್ಗೆ, ನಿಮ್ಮ ಜೊತೆಗಾರರ ಬಗ್ಗೆ. ಈ ತಕರಾರು ಅಂತನ್ನೋದು ಅದೊಂದು ಸೈದ್ಧಾಂತಿಕವಾದದ್ದ, ಏನು ವ್ಯಕ್ತಿಗತವಾದದ್ದ? ಅದು ಭಾಳ ಸಲ ಹೊಟ್ಟೆ ಕಿಚ್ಚು, ಸಣ್ಣತನದಿದ್ದು. ಅದರಿಂದ ನಿಜವಾದ ಸಂಘರ್ಷ ಕೇಳಿದ್ದು ಪೂರ್ವ ಸೂರಿಗಳ ಜೊತೆಗೆ. ನಾನು ಕಂಪೀಟ್ ಮಾಡಬೇಕಾದ್ರೆ ಕಾಳಿದಾಸರ ಜೊತೆ ಮಾಡಬೇಕು, ಬಾಸರ ಜೊತೆ ಮಾಡಬೇಕು, ಬಹುಮೂರ್ತಿ ಜೊತೆ ಮಾಡಬೇಕು, ಕುಮಾರವ್ಯಾಸರ ಜೊತೆ ಮಾಡಬೇಕು.
ಎಲ್ಲದಕ್ಕಿಂತ ತಲೆ ಚಚ್ಕೊಂಡು ಇನ್ನೂ ಅರ್ಥ ಆಗ್ತದೆ ಅಲ್ಲಮ ಪ್ರಪಂಚದಾಗ ಮಾತಾಡಬೇಕು. ಅದು ಬಿಟ್ಟು ನಾನು ಪಾಪ ಇವ್ರದ್ದು ಯಾಕಷ್ಟು ಅದು ಕೆಲವು ಸಲ ಅಂದರೆ ಸಣ್ಣ ಪುಟ್ಟ ರಾಜಕಾರಣದಿಂದ ಕೆಲವೊಂದು ಹೊಗಳ್ಬೇಕಾಗ್ಬೋದು. ಯಾಕೆಂದರೆ ನನ್ನ ಒಂದು ದೊಡ್ಡ ಒಬ್ಬ ಶಕ್ತಿ ಹೆಸರು ನಾನು ಹೇಳೋದಿಲ್ಲ, ಅವ್ರು ನನ್ನ ಮೇಲೆ ಹೇರ್ತಾಯಿದ್ರು ಮಾತಾಡ್ತಿದ್ರೆ, ಆಗ ಇನ್ನೊಬ್ಬರು ಕೈಕಾಲಿಗೆ ಬೇಕಾಗಿತ್ತು. ಈ ಥರದ್ದು ಸಣ್ಣ ಪುಟ್ಟ ಒಂದು ರಾಜಿಗಳನ್ನು ಆ ಕಾಲದಲ್ಲಿ ಬರ್ಕೋಬೇಕಾಗಿ ಬಂತು. ಅಂದರೆ ಕಾವ್ಯ ಅಂತನ್ನುವುದು ನಿಮ್ಮ ವೃತ್ತಿ ಅಲ್ಲ, ಆದರೆ ಸಾಹಿತ್ಯಕ ವಲಯದಲ್ಲಿ ಇದೊಂದು ವೃತ್ತಿ ನಡೀತಾನೆ ಇರುತ್ತಲ್ಲ, ಯಾಕೆ? ಇದು ಮನುಷ್ಯರು ಎಲ್ಲ ಕೇವಲ ಮನುಷ್ಯರು ಇದು ಮಾಡ್ತಾರೆ. ಅಲ್ಲ, ಕೇವಲ ಮನುಷ್ಯರಾದರೂ ಈಗ ಹಿಂದೆ ಕೇವಲ ನಮ್ಮ 2 ತಲೆಮಾರಿನ ಹಿಂದೆ ಕೂಡ ನಾವು ನೋಡಿದ್ದೀವಿ, ಒಂದು ಸಾಹಿತ್ಯಕ ವಾಗ್ವಾದ ಒಂದು ನಡೆಯೋದು. ಅಂದರೆ ಅಲ್ಲೆಲ್ಲೋ ಅಡಿಗರು ಒಂದು ಪದ್ಯ ಬರೆದ್ರೆ ಅದಕ್ಕೆ ನರಸಿಂಹಸ್ವಾಮಿಗಳು ಇನ್ನೊಂದು ಪದ್ಯದಲ್ಲಿ ಉತ್ತರ ಕೊಡೋರು. ಆದರೆ ಈಗ ಹಾಗೇನಾಗೋದಕ್ಕೆ ಬದಲಾಗಿ ನೀವು ಹೇಳಿದ ಹಾಗೆ ಹಿಂಗೆ ಇಲ್ಲ ರಾಜಿಯನ್ನು ಮಾಡಿಕೊಳ್ಳೋದು, ಇಲ್ಲ ಉಪೇಕ್ಷೆ ಮಾಡೋದು, ಹೀಗಾಗುತ್ತಲ್ಲ. ಅಂದರೆ ಇವಾಗ ಒಂದು ಸಾಹಿತ್ಯಕವಾದ ವಾಗ್ವಾದ ಸಾಧ್ಯ ಇಲ್ವಾ? ವಾಗ್ವಾದವೆನ್ನುವುದು ಸಂವಾದ ಸಂಸ್ಕೃತಿ ಜಗತ್ತಿನಲ್ಲಿ ಈ ಪೋಸ್ಟ್ ಲಿಬ್ರಲ್ ಸೊಸೈಟಿನಲ್ಲಿ ಸಮಾಪ್ತವಾಗಿ ಹೋಗಿದೆ. ಈಗ ಜಗತ್ತಲ್ಲಿ ಸಂಭಾಷಣೆ ನಡೀತಾ ಇಲ್ಲ, ಬರೀ ಸ್ವಗತಗಳು ನಡೀತಾ ಇದೆ. So that brings us to another important issue of translation. ಇದು ಇವತ್ತಿನ ಬೇಸ್ ಸ್ಟ್ರಕ್ಚರ್ ಏನಿದೆ ಅದು ಆರ್ಥಡಾಕ್ಸ್ ಕ್ಯಾಪಿಟಲಿಸಮ್ಗಿಂತ ಭಿನ್ನವಾದ್ದು. ಇದು ಗ್ಲೋಬಲೈಸ್ಡ್ ಗೋಳೀಕರಣದ ಒಂದು ಉಪಭೋಗವಾದ ಏನಿದೆ ಕನ್ಸ್ಯೂಮರಿಸಮ್ಮು, ಯಾವುದೋ ನಾವು ಗ್ಲೋಬಲೈಸೇಷನ್ ಅಂತ ಕರಿತೀವಿ, ಆ ಸಂಸ್ಕೃತಿಯಲ್ಲಿ ಎಲ್ಲವನ್ನೂ ಕೂಡ ನುಗ್ಗಿ ದೊಡೆದು ಒಂದು ಸರ್ವಭಕ್ಷಕವಾದ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಅದರ ಪ್ರಭಾವ ಸಾಹಿತ್ಯದಲ್ಲೂ ಆಗಿದೆ, ಆಧ್ಯಾತ್ಮದಲ್ಲೂ ಆಗಿದೆ. ಯಾರು ಈ ಕಾಲದಲ್ಲಿ ತನ್ನರಿವನ್ನು ಉಳಿಸ್ಕೊಂಡಿರ್ತಾರೆ ಅವರು ಮಾತ್ರ ಇವತ್ತು ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ನಾಟ್ ದಿ ಏಜ್ ಆಫ್ ಸ್ಟ್ರಗಲ್ ಆರ್ ಸಕ್ಸಸ್, ದಿಸ್ ಈಸ್ ಓನ್ಲಿ ದಿ ಏಜ್ ಆಫ್ ಸರ್ವೈವಲ್. ಈಗ ನೀವು ಅಲ್ಲ ಅದರ ಒಂದೇ ಒಂದು ನಿಮಿಷ, ಇದು ನೀವು ಹೇಳಿದ್ರಲ್ಲ, ಆ್ಯಕ್ಚುಲಾಗಿ ನಾವು ಅನುವಾದ ಅಂತಂದರೆ ಹೀಗೆ ಕಟ್ಟಿದ ಗೋಡೆಗಳನ್ನು ಒಡೆದು ಇನ್ನೊಂದು ಕಡೆಗೆ ಸಂವಹನವನ್ನು ಸಾಧ್ಯ ಮಾಡಿಸ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದು. ಹಾಗಿದ್ದರೆ ಈ ಅನುವಾದ ಅನ್ನೋದು ಹಾಗೆ ಆಗಿಬಿಟ್ಟಿದೆಯಾ? ಯಾಕೆಂದರೆ ನಾವು ಇತ್ತೀಚೆಗಂತೂ ಅದು ಬಹಳ ಚರ್ಚೆಯಲ್ಲಿ ಮುಖ್ಯವಾದ ಅಂಶ ಆಗಿದೆ. ಈ ಬುಕರ್ ಪ್ರೈಸ್ ಬಂದ ನಂತರದಲ್ಲಿ ಈಗ ಬರೆದವರು ಎಷ್ಟು ಮುಖ್ಯನೋ ಅನುವಾದಕರು ಅಷ್ಟೇ ಮುಖ್ಯ, ಮತ್ತು ಅದು ಅನುವಾದ ಆಗಿದ್ದರಿಂದ ಹಾಗಾಯಿತು, ಅಥವಾ ಇನ್ಯಾರೋ ಕುವೆಂಪು ಅನುವಾದವಾಗದೇ ಇದ್ದ ಕಾರಣದಿಂದ ಆ ಕಾಲಕ್ಕೆ ಅವರಿಗೆ ಈ ಪ್ರೈಸ್ ಸಿಕ್ಕಲಿಲ್ಲ. ನನಗೆ ನೆನಪಿದ್ದ ಹಾಗೆ ಅರುಂಧತಿ ರಾಯ್ ಅವರಿಗೆ ಬುಕ್ಕರ್ ಪ್ರೈಸ್ ಬರೋದಕ್ಕೆ 3 ವರ್ಷ ಮೊದಲು ಆ ಪುಸ್ತಕ ಪ್ರಕಟವಾಗಿತ್ತು. ಯಾರೂ ಅದರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಅವ್ರಿಗೊಬ್ಬ ಲಿಟರರಿ ಏಜೆಂಟ್ ಸಿಗ್ದ, ತರುಣ್ ತೇಜ್ಪಾಲ್ ಅಂತ. ಅವನು ಪುಷ್ ಮಾಡ್ದ, ಅವ್ರು ಬುಕ್ಕರ್ ಪ್ರೈಸ್. ಆಮೇಲೆ ಎಲ್ಲ ನಾನು ಆವಾಗ ಇಂಡಿಯನ್ ಲಿಟ್ರೇಚರ್ ಎಡಿಟರ್ ಆಗಿದ್ದೆ. 1 ತಿಂಗಳಲ್ಲಿ 50 ಲೇಖನಗಳು ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬಗ್ಗೆ. ಅರುಂಧತಿ ರಾಯವರ ಬರೋ ಬಗ್ಗೆ ಬಹಳ ಗೌರವ ತಾಳಿದ್ದಾರೆ. ಅವ್ರ ಕಾದಂಬರಿಗಳು ನನಗೆ ಇಷ್ಟ ಆಗಲ್ಲ, ಅವ್ರ ಗದ್ಯ ಅದ್ಭುತವಾದ ಗದ್ಯವನ್ನು ಬರೀತಾರೆ. ಅವ್ರ ಕಾದಂಬರಿಗಳು ಸ್ವಲ್ಪ ಸಂಸ್ಕಾರ, ಸ್ವಲ್ಪ ಡಿ.ಎಸ್. ಲಾರೆನ್ಸ್ ಇದೆಲ್ಲ ಹೋಗ್ತದೆ, ಚೋಚೋತಾರೆ ಇರ್ತದೆ, ಬೇರೆ ಮಾತಾಡೋದು. ಆದರೆ ಈಗ ನನ್ನ ಒಬ್ಬ ಸೋದರಿ ಲೇಖಕಿ, ನೈಜೀರಿಯಾದ ದೊಡ್ಡ ನಾಟಕಕಾರ್ತಿ ಟೆಸ್ ವದ್ವಿವಿ ಅಂತ, ಆಕೆಗೆ ಆಫ್ರಿಕಾದ ಅತ್ಯಂತ ದೊಡ್ಡ ಅವಾರ್ಡ್ ಸಿಕ್ಕಿದೆ. ನೊಬೆಲ್ ಕಮಿಟಿ ಎಷ್ಟೋ ಸಹ ಹಾಕಿದ್ದಾಳೆ. ಆಕೆ ತನ್ನ ಜೀವನದ ಬಗೆಗೆ ಒಂದು ಆತ್ಮಚರಿತ್ರೆ ಬರೆದಿದ್ದಾಳೆ. ಅದು ಎಂಥದ್ದು ತಲ್ಲಡಕ್ಕೆ ಇದು ಮಾಡುವಂಥದ್ದು. ಎಂಥದ್ದು ತಾಯಿ, ಆಕೆಯ ತಾಯಿಯನ್ನು ಹೆಂಗೆ ಕೊಂದರು ಅನ್ನೋದನ್ನು ಚಿತ್ರಿಸ್ತಾರೆ. ತಂದೆ ತಾಯಿಯನ್ನು ಬಿಟ್ಟಿದ್ದೊಬ್ಬನ್ನ ಜೊತೆ ಹುಟ್ಟೋಗ್ತದೆ. ಆಗ ತಾಯಿಗೆ ಯಾರೋ ನೋಡ್ಕೊಂಡಿರಲಿಲ್ಲ. ಒಬ್ಬ ಚರ್ಚಿನ ಒಬ್ಬ ಪ್ರೀಸ್ಟು ಅವಳಿಗೆ ಸ್ವಲ್ಪ ಸ್ನೇಹದಿಂದ ಪ್ರೀತಿಯಾಗಿ ಅವರದ್ದು ಯಾವ ಸಂಬಂಧ ವ್ಯಭಿಚಾರ ಏನು ನಡೆದಿರಲ್ಲ,
ಆದರೆ ಆ ತಾಯಿಯಿಂದ ಸೂಳೆ ಎದ್ಬಿಟ್ಟು ಆ ಊರಿನ ಜನರೆಲ್ಲ ಈ ಅಮ್ಮ ಒಂದು ಸ್ಕೂಲ್ಗೆ ಹೋಗಿರ್ತದೆ, ಸ್ಕೂಲಿಂದ ಬರ್ತದೆ, ಕೆಳಗಾರೆ ಹೆಣ್ಮಗಳು ಬಿದ್ದಿದ್ದಾಳೆ, ಕಲ್ಲು ತೊಗೊಂಡು ಎಲ್ಲ ಚೆಚ್ತಾ ಇದ್ದಾರೆ, ಹತ್ತರ ತನ್ನ ತಾಯಿ. ಈ ಥರದ ಘಟನೆಗಳು ಕುರಿತು ಕಾದಂಬರಿ. ಆ ಕಾದಂಬರಿ ಅಮ್ಮ ಬರೋ 10 ವರ್ಷ ಆಯಿತು. ಒಬ್ಬ ಪಬ್ಲಿಷರ್ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಲಿಟ್ರರಿ ಏಜೆಂಟು ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಈ ಇಂಟರ್ನ್ಯಾಷನಲ್ ಅವಾರ್ಡ್ಗಳೆಲ್ಲ ಈ ಮಲ್ಟಿ ನ್ಯಾಷನಲ್ ಕಂಪನಿಗಳ ಒಂದು ಈ ಫೆಸ್ಟಿವಲ್ಗಳಲ್ಲಿ ಆಗುವ ಸೆಮಿನಾರ್ಗಳೆಲ್ಲ ಈ ರೀತಿ ಮಾರ್ಕೆಟ್ ಎಕಾನಮಿಯ ಒಂದು ಭಾಗ. ಅದಕ್ಕೋಸ್ಕರ ಸರ್, ಆದರೆ ನೀವು ಇಂಥ ಫೆಸ್ಟಿವಲ್ಗಳಿಗೆ ಹೋಗಿದ್ದೀರಿ ಮತ್ತು ಫೆಸ್ಟಿವಲ್ಲು ಕಾರ್ಪೊರೇಟ್ ಆರ್ಗನೈಸ್ಡ್ ಅಲ್ಲ, ಅದು ದಕ್ಷಿಣ ಅಮೇರಿಕಾದ ಒಂದು ಸಣ್ಣ, ಅಲ್ಲಿ ಕವಿಗಳು ತಮ್ಮ ದುಡ್ಡಿನಿಂದ ಮಾಡಿಕೊಂಡಿದ್ದು. ಆಮೇಲೆ 2 ಸಲ ಬಿಟ್ಟರೆ ಪ್ರತಿ ಸಲ ನಾನು ನನ್ನ ಸೇವಿಂಗ್ಸ್ ಇಲ್ಲ, ನನ್ನೆಲ್ಲ ಸೇವಿಂಗ್ಸ್ ಕೂಡ ನನ್ನ ವಿದೇಶಿ ಯಾತ್ರೆಯ ಮೇಲೆ. ಅಮೇರಿಕಕ್ಕೆಲ್ಲರೂ ಹೋಗ್ತಾರೆ, ಕೋಸ್ಟರಿಕಾಗೆ ಯಾರು ಹೋಗೋದಿಲ್ಲ, ಮೆಕ್ಸಿಕೋಗೆ ಯಾರು ಹೋಗೋದಿಲ್ಲ, ವೆನಿಜುವೆಲಾಗೆ ಯಾರು ಹೋಗೋದಿಲ್ಲ. ಇಂಥ ದೇಶಗಳಿಗೆ ನಾನು ಹೋಗಿದ್ದೀನಿ. ಅದು ಕಾರ್ಪೊರೇಟ್ ಸಾಹಿತ್ಯೋತ್ಸವಗಳಲ್ಲ. ಅದು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಒಂದೊಂದು ಇದು ಜಾಗಗಳಲ್ಲಿ, ಏರಿಯಾಗಳಲ್ಲಿ, ಪ್ರದೇಶಗಳಲ್ಲಿ ಅಲ್ಲಿ ಎಲ್ಲರೂ ಸೇರಿ ನಾಟಕ ಮಾಡ್ತಾಯಿದ್ರಲ್ಲ, ಆ ಥರ. ಅದು ಒಂದು ಡೆಮೊಕ್ರ್ಯಾಟಿಕ್ ಕಲ್ಚರ್ ಒಂದು ಭಾಗ. ಇವತ್ತು ಆ ರೀತಿಯ ಒಂದು ಸ್ವರೂಪವನ್ನು ಉಳಿಸ್ಕೊಂಡಿರೋದು ನೀನಾಸಂದಲ್ಲಿ ಮಾತ್ರ. ಧಾರವಾಡದ ಹಬ್ಬ ಆ ಥರ ನಡೀತಾ ಇತ್ತು, ಈಗ ಅದು ಮುಚ್ಚೋಯ್ತು. ಈಗ ಉಳಿದಿರೋವೆಲ್ಲ ಈ ಕಾರ್ಪೊರೇಟ್ ಫೆಸ್ಟಿವಲ್ಗಳು. ಸರ್, ಈಗ ಅನುವಾದದ ಪ್ರಕ್ರಿಯೆಯಲ್ಲಿ ಒಂದು, ನೀವು ಅನುವಾದ ಮಾಡುವಾಗ ಕನ್ನಡೀಕರಣಗೊಳಿಸಿ ಕನ್ನಡದ್ದೇ ಪಠ್ಯ ಅನ್ನುವ ಹಾಗೆ ಮಾಡ್ತೀರಿ. ನಿಮ್ಮ ಪಠ್ಯಗಳು ಬೇರೆ ಭಾಷೆಗೆ ಹೋಗುವಾಗ ನೀವು ಅವುಗಳ ಪ್ರೋಸೆಸ್ನಲ್ಲಿ ನಿಮ್ಮ ಪಾತ್ರ ಏನಿರ್ತದೆ ಅನುವಾದದ ಪ್ರಕ್ರಿಯೆಯಲ್ಲಿ? ಇಂಗ್ಲೀಷು ಸ್ವಲ್ಪ ಬರೋದ್ರಿಂದ ಇಂಗ್ಲೀಷ್ ಅನುವಾದಗಳು ಗೊತ್ತಾಗುತ್ತೆ, ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಮಟ್ಟಿಗೆ. ಇಂಗ್ಲೀಷ್ ನನ್ನ ಮಾತೃಭಾಷೆ ಅಲ್ಲ, ಆದರೆ ಒಂದು 30-40 ವರ್ಷ ಕಲಿಸಿದ್ದೀನಿ. ಆಮೇಲೆ ಪ್ರಧಾನವಾಗಿ ಇಂಗ್ಲೀಷಲ್ಲೇ ಮಾತಾಡುವ ಜಾಗಗಳಿದ್ದೀನಿ. ಬೇರೆ ಭಾಷೆಗಳಿಗೆ ನನಗೆ ಗೊತ್ತಾಗಲ್ಲ. ಹಿಂದಿಗೆ ಅನುವಾದ ಆದರೆ ಆ ಹಿಂದಿಯ ಒಂದು ನುಡಿಗಟ್ಟು ನಮ್ಮ ಕನ್ನಡ ಕೃತಿಗಳ ಹಿಂದಿ ಅನುವಾದಗಳು ಇರಲ್ಲ ಅಂತ ಹಿಂದಿ ಓದೋರೆಲ್ಲ ಹೇಳ್ತಾರೆ. ಅವರು ಭಾಳ ಪ್ರಸಿದ್ಧ ಹಿಂದಿಗೆ ಕನ್ನಡದಿಂದ ಅನುವಾದ ಮಾಡಿದ್ರು, ಅವ್ರ ಹೆಸರು ಅದು ಹೇಳಲ್ಲ. ಅವ್ರಿಗೆ ಯಾವ್ಯಾವುದೋ ಪ್ರಶಸ್ತಿಗಳು ಸಿಕ್ಕಿತ್ತು. ಅವರು ಕನ್ನಡದ ಕಾದಂಬರಿಯಲ್ಲಿ ಕಷ್ಟ ಅಂದರೆ ಹಿಂದಿಯಲ್ಲಿ ಕಷ್ಟ ಅಂತ ಬರೋರು. ಅವ್ರಿಗೆ ಹಿಂದಿಯವ್ರಿಗೆ ದೊಡ್ಡದಾಗೂ ಬರೋದು. ಯಾಕೆಂದರೆ ಅವ್ರಿಗೆ ನುಡಿಗಟ್ಟು ಗೊತ್ತಿರಲಿಲ್ಲ, ಯಾಕೆ ಮಾತೃಭಾಷೆ ಇದಲ್ಲ. ಆದ್ದರಿಂದ ಈಗ ತಮಿಳು ನನಗೆ ಓದೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ. ಆದರೆ ತಮಿಳಿಂದ ಇಡಿಎಮ್ ನುಡಿಗಟ್ಟಿದೆಯಲ್ಲ, ಅದೊಂದು ಗೊತ್ತಾಗೋದಿಲ್ಲ. ಅದರಿಂದ ಅದ್ರ ಬಗ್ಗೆ ನಾನು ಜಡ್ಜ್ ಮಾಡಿ, ಅಲ್ಲಿ ಆ ಭಾಷೆ ಚೆನ್ನಾಗಿ ಗೊತ್ತಿರೋರು ಚೆನ್ನಾಗಿದೆ ಅಂದಾಗ ನನಗೆ, ಉದಾಹರಣೆಗೆ ನನ್ನ ಮೇಲೆ ಅತ್ಯಂತ ದೊಡ್ಡ ಪ್ರಭಾವ ಬೀರಿದ ನಮ್ಮ ಸ್ನೇಹಿತರಾಗಿದ್ದ ಬಹಳ ದೊಡ್ಡ ಕವಿ, ಉರ್ದು ಕವಿ ಖಲೀಲ್ ರೆಹಮಾನ್ ಅವರು, ಅವರ ಇಂಗ್ಲೀಷ್ ಅನುವಾದವನ್ನು ಇದರಲ್ಲೇ ನಾವು ಬಿಡುಗಡೆ ಮಾಡಿದ್ದು. ಚಿರಂಜೀವಿ ಸಿಂಗ್ ಅವರು ಬಂದು ನಾವು ಜ್ಞಾಪಕ ಇದೆ ನನಗೆ. ಅವರು ನನ್ನ ಕವಿತೆಗಳು ಉರ್ದುಗೆ ಮಾಡಿದ್ದಾರೆ. ಅದು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಉರ್ದು ಬಲ್ಲವರೆಲ್ಲ ಹೇಳ್ತಾರೆ. ಇದಕ್ಕೆ ಗುಜರಾತಿಗೆ ಕಾಂಜಿ ಪಟೇಲ್ ತುಂಬ ದೊಡ್ಡ ಕವಿ ಮಾಡಿದ್ದಾರೆ. ಅದು ಒಂದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನಗನ್ಸೋದು ಕಾವ್ಯವೆಂದು ಒಂದೇ ಒಂದು ಭಾಷೆ. ಕಾವ್ಯದ ಅನುವಾದಕರಿಗೆ ಆ ಮೂಲ ಭಾಷೆ ಮತ್ತು ಅನುವಾದ ಒಳಗಾಗುವ ಭಾಷೆ ಗೊತ್ತಿದ್ದರೆ ಸಾಲದು. ಅದು ಗೊತ್ತಿದ್ದರೆ ಡಿಕ್ಷನರಿ ಮಾಡೋರೆಲ್ಲ ದೊಡ್ಡ ಅನುವಾದಕರಾಗಬೇಕಾಗಿತ್ತು. ಕಾವ್ಯ ಎನ್ನುವುದೇ ಭಾಷೆ, ಕಾವ್ಯದ ಭಾಷೆ ಗೊತ್ತಿರಬೇಕು. ಈಗ ನಾನು ಎಷ್ಟೊಂದು ಗೊತ್ತಿಲ್ಲದಿರೋ ಭಾಷೆಗಳು, ಅದು ಗುಜರಾತಿಯಿಂದ ಮಾಡಿದ್ದೆ. ಒಬ್ಬ ಗುಜರಾತಿ ಕವಿಯಿಂದ ಓದಿಸ್ ಕೇಳ್ತಿದೆ, ಅದು ಧ್ವನಿ ಹಿಡಿತಿದೆ, ಆ ಲಯ ಹಿಡಿತಿದೆ. ಅದಕ್ಕೆ ಸಂವಾದಿಯಾದ ಒಂದು ಲಯವನ್ನು ಕನ್ನಡದಲ್ಲಿ
ನನ್ನ ಟ್ರಾನ್ಸ್ಲೇಷನ್ ಥಿಯರಿದಲ್ಲಿ ಅನುವಾದ ಸಿದ್ಧಾಂತದಲ್ಲಿ ಅವ್ರು ಹೇಳ್ತಾರೆ ಫಾರ್ಮಲ್ ಐಡೆಂಟಿಟಿ ಅಂದರೆ ಅದರ ರೂಪದ ಒಂದು ಏಕತೆ ಇದ್ರ ಪ್ರಯೋಜನ ಇಲ್ಲ. ಅಫೆಕ್ಟಿವ್ ಐಡೆಂಟಿಟಿ ಅದರ ಪ್ರಭಾವ ನಿಮ್ಮ ಮೇಲೆ ಆಗಬೇಕು. ಉದಾಹರಣೆಗೆ ಒಬ್ಬರು ಅವರ ಹೆಸರು ಹೇಳಿದಿಲ್ಲ, ಬೇಂದ್ರೆ ಅವರ ದಾರಿನಿಂದ ಮಾರಿದಾಗ ನಗೆಯಿದವಿಲ್ಲ ಕುಡಿಯುವುದಿದ್ದ ಅನುವಾದ ಮಾಡಿದ್ದಾರೆ. ಲೇಡಿ ಆನ್ ಯುವರ್ ಫೇಸ್ ದ ಪೀಕಾಕ್ ವಾಸ್ ಡಾನ್ಸಿಂಗ್ ಅಡ್ವಾನ್ಸಿಂಗ್ ಅಂತ ಮಾಡಿದ್ದಾರೆ. ಆಯಿತು. ಆದರೆ ಇವಾಗ ನೀವು ಸಾವಿತ್ರಿಯವ್ರಿಗೋಸ್ಕರನೇ ನಟ್ಟಿರುಳು ಬರೆದಿದ್ದು ಅಂತ ಹೇಳ್ತಾ ಇದ್ರು. ಅಂಥದ್ದು ಇವರು ಕನ್ನಯ್ಯಲಾಲ್ ಅವರ ಹೆಂಡತಿ ಸಾವಿತ್ರಿ ಅವ್ರಿಗೋಸ್ಕರವೇ ನೀವು ಅದನ್ನು ಹಾಗಿದ್ದಾಗ ಅವರಿಗೆ ಆ ಭಾಷೆಯಲ್ಲಿ ತಿಳಿಸೋದಕ್ಕೆ ಹೇಗೆ ನೀವು ಅದು ಕೇಳಿದ್ದು? ಕಾವ್ಯದ ಭಾಷೆ ಕೇವಲ ಭಾಷಿಕವಲ್ಲ. ಸರಿ. ಕನ್ನಯ್ಯಲಾಲ್ ರಂಗಭೂಮಿಯ ಕಲ್ಪನೆ ಅತ್ಯಂತ ಕಾವ್ಯಾತ್ಮಕವಾದ್ದು. ಲಿಖಿತ ಕಾವ್ಯದವರು ಬಳಸ್ತಾ ಇರಲಿಲ್ಲ, ದೇಹವನ್ನೇ ಕಾವ್ಯವನ್ನಾಗಿ ಬಳಸ್ತಾ ಇರಲಿಲ್ಲ. ಪ್ರಕೃತಿಯ ಲಯಗಳನ್ನು ಬಳಸ್ತಾ ಇರೋರು ರಂಗಭೂಮಿಯಲ್ಲಿ. ಅವರೇನು ದೊಡ್ಡ ದೊಡ್ಡ ಸೆಟ್ಟಿಂಗ್ ಹಾಕಿ ನಾಟಕ ಮಾಡ್ತಾ ಇರಲಿಲ್ಲ. ಸೊ ಅದು ಒಂದು ಸಹಸ್ಪಂದನ. ಅಂದ್ಬಿಟ್ಟು ಬೇರೆ ಯಾವ ನಟನ ನಾನು ನೋಡ್ಕೊಳ್ಳಿಲ್ವಲ್ಲ, ಅದು ಬರೆಯೋಕ್ಕಾಗಲಿಲ್ಲ. ಅಥವಾ ಅವರೇ ನಿಮ್ಮ ಬೇರೆ ಇನ್ಯಾವುದೋ ಕೃತಿಯನ್ನು ಇಲ್ಲ. ಅವರು ನನ್ನ ಇದನ್ನ ಸತಿ ನಾಟಕವನ್ನು ಅಸ್ಸಾಂನಲ್ಲಿ ಮಾಡಿಸಿದ್ರು. ಅವರು ಸತಿ ನಾಟಕ ಕನ್ನಡದಲ್ಲಿ ಬರೆದಿದ್ದೆ. ನಮ್ಮ ಸುರೇಶ್ ಗಳ್ಳಿ ಅವ್ರದ್ದು ಯಾಕೋ ಮಾಡಿಸ್ಲಿಲ್ಲ. ಅವ್ರ ಬಸ್ಸಲ್ಲಿಗೆ ಇದೇನಿದು ಮಕ್ಕಳ ನಾಟಕದ ಅಂತ ಹೇಳ್ಬಿಟ್ಟ. ಆಮೇಲೆ ನಾನು ಸಾಮಾನ್ಯವಾಗಿ ನಾಟಕ ಪ್ರಕಟವಾಗುವವರೆಗೂ ಪ್ರದರ್ಶನ ಆಗೋರು ನಾನು ಪಬ್ಲಿಷ್ ಮಾಡಲ್ಲ, ಅದನ್ನು ಮಾತ್ರ ರೋಡಿಸ್ಬಿಟ್ಟು ಮಾಡಿಬಿಟ್ಟೆ. ಅದು ಇಂಗ್ಲೀಷ್ ಅನುವಾದ ಕನ್ನಡ ಸಿಕ್ತು. ಆಗ ಅವರು ಅದು ದಕ್ಷ ಯಜ್ಞದ ಕತೆ ಬರೋದು. ಅವ್ರು ನನಗೆ ಏನು ಹೇಳಿದ್ರು, ಇರೋಬೆ ಶರ್ಮಿಲಾ ಇದ್ನಲ್ಲ, ಆಕೆ ಅವಾಗ ಹೋರಾಟ ಮಾಡ್ತಾ ಇರಲಿಲ್ಲ, ಆಕೆ ಬಗ್ಗೆ ಒಂದು ನಾಟಕ ಬರ್ಕೊಡು. ಆಕೆ ಬಗ್ಗೆ ನಾನು ಬರ್ಕೊಡೋಕ್ಕಾಗಲ್ಲ, ನನ್ನದು ನಾಟಕ ಇದೆ, ಅದಕ್ಕೆ ನೀವು ಅದು ಆಗ್ಬೋದೇ ನೋಡಿ ಅಂತ ಕೊಟ್ಟೆ. ಓದಿದ್ರು, ಆ ಕಥೆನೇ ಹೇಳ್ತಾ ಇದ್ದೀನಿ ಅಂತ. ನಾನು ಮಾದಾಯ ನಾಟಕದ ಅವರು ಅಲ್ಲಿ ರಾಬಾ ಬುಡಕಟ್ಟಿನ ಸಮಾಜದ ಒಬ್ಬ ನಿರ್ದೇಶಕರು ಕೊಟ್ಟಾಗ ಅವನು ನಮ್ಮ ಬುಡಕಟ್ಟಿನ ಕಥೆ ಹೇಳ್ತಾನೆ ನಾಟಕ. ನಾನು ಆ ನಾಟಕ ಬರೆಯುವಾಗ ರಾಮ ಅಂತ ಒಂದು ಕಮ್ಯುನಿಟಿ ಗೊತ್ತಿಲ್ಲ, ಅವನಿಗೆ ಶಿವಪ್ರಕಾಶ್ ಅನ್ನೋದು ಇದಾದ ಗೊತ್ತಿರಲಿಲ್ಲ, ಮಾದಾರಿವಾದ ವಿಷಯನೇ ಗೊತ್ತಿರಲಿಲ್ಲ. ಅಂದರೆ ಕವಿತೆ ಎಲ್ಲಿಂದಲೇ ಎಲ್ಲಿಂದ ಹೋಗುತ್ತೆ. ಗೀತಾಂಜಲಿಯಲ್ಲಿ ಟಗೋರ್ ಒಂದು ಮಾತಾಡ್ತಾರೆ, ಮಾಸ್ತಿ ವೆಂಕಟೇಶ ಇದ್ದರು ಟಗೋರ್ ನೋಡೋಕೆ ಹೋಗ್ತಾರಂತ ಅವಾಗ. ಆಗ ಅವರು ಒಂದು ಕವಿತೆ ಬರೆದಿದ್ದಾರೆ ಗೀತಾಂಜಲಿದೆ, ಕೋತೋ ಆಜದಾರೆ ಜಾದಾಲ ತೂಬಿ ಕೋತೋ ಗೋದೆ ಇದಿಲೆ ನಾಯಿ ದುರ್ಕೆ ಕೊರಿಲೆ ಬಿಕೋಟೆ ಬಂದು ಕರ್ಕೆ ಕೊರಿಲೆ ಬಾಯಿ. ಎಷ್ಟು ಅಪರಿಚಿತರ ಮನೆಗಳಲ್ಲಿ ಇರೋದನ್ನು ಹೊಗಿಸಿದೆ, ದೂರದಲ್ಲಿರುವುದನ್ನ ನಿಕಟ ಬಂಧುವನ್ನಾಗಿ ಮಾಡಿದೆ, ಪರಕೀಯನನ್ನ ಸೋದರನನ್ನಾಗಿ ಮಾಡಿ. ಈ ಥರ ಇದು ಕಾವ್ಯದ ಕಲೆಯ ಸಾಧಾರಣೀಕರಣ. ಇದು ನಿಜವಾದ ವಿಶ್ವೀಕರಣ, ನಾಟ್ ಗ್ಲೋಬಲೈಸೇಷನ್. ಸರ್, ಈಗ ನೀವು ಅನುಭಾವಿಗಳ ಜೊತೆಗೆ ಒಡನಾಟ ಮಾಡಿ ಅವರ ಜೊತೆಗಿದ್ದು ಸಾಧನೆಯ ಕಡೆಗೆಲ್ಲ ಇದು ಮಾಡಿದವರು. ಬಟ್ ತಾತ್ವಿಕತೆಯನ್ನು ವಿರೋಧಿಸುವುದು ಅದಕ್ಕೆ ಕಾಂಟ್ರಡಿಕ್ಟರಿ ಅಂತ ಅನ್ಸಲ್ವಾ? ತತ್ವ ಅದಕ್ಕೆ ನೀವು ಕೊಡುವ ಅರ್ಥ ಏನು ಅದು ನಿಂತಿದೆ. ತತ್ವ ಅಂದರೆ ಫಿಲಾಸಫಿ, ಆಧ್ಯಾತ್ಮದ ಹುಡುಕಾಟ ಅಂತ ಅನ್ನೋದು ಒಂದಾದರೆ, ಆಧ್ಯಾತ್ಮ ಹುಡುಕಾಟ ಫಿಲಾಸಫಿ ಅಲ್ಲ, ಅದು ಒಂದು ಎಕ್ಸ್ಪ್ಲೋರೇಷನ್, ಅನ್ವೇಷಣೆ. ಕೊಲಂಬಸ್ಸು ಅಮೆರಿಕ ಹುಡುಕಿದಾಗೆ ರಾಮಕೃಷ್ಣ ಪರಮಹಂಸರು ಒಳ ಜಗತ್ತಿನ ಯಾವುದೋ ಒಂದು ಅಮೆರಿಕ ಹುಡ್ಕೊಂಡು ಹೋಗ್ತಾರೆ. ಅದು ಅನ್ವೇಷಣೆ, ಅದು ಸಿದ್ಧಾಂತವಲ್ಲ, ದರ್ಶನವಲ್ಲ, ಫಿಲಾಸಫಿ ಅಲ್ಲ. ಹೇಳಬೇಕು ಅಂದರೆ ನಮ್ಮ ಶ್ರೀನಿವಾಸ ಮೂರ್ತಿ ಒಪ್ತಾರೆ ಅಂತ ತಿಳ್ಕೊಂಡಿದ್ದೆ.
ಫಿಲಾಸಫಿ ಎನ್ನುವುದಕ್ಕೆ ಸಂವಾದಿಯಾದ ಪದ ನಮ್ಮ ಭಾರತೀಯ ಭಾಷೆಗಳಲ್ಲಿ ಇಲ್ಲ. ಇರಲಿಲ್ಲ. ಹೌದು ಹೌದು, ಅದು ನಿಜ. ದರ್ಶನ ಅಂದರೆ ಸ್ವಪಸ್ಥಿತಿ, ಸ್ವ ಅನುಭವದ ಮೇಲೆ ನಿಂತಿರುವಂಥದ್ದು ದರ್ಶನ ಮೇಲೆ. ಆದರೆ ನಾವು ವಸಾಹತುಶಾಹಿ ಪದ್ಧತಿಯ ಸಂದರ್ಭದಲ್ಲಿ ಅನೇಕ ಪದಗಳನ್ನು ಯಾದೃಚ್ಛಿಕವಾಗಿ ರಫ್ ಅಂಡ್ ರೆಡಿಯಾಗಿ ಅನುವಾದ ಮಾಡಿಕೊಂಡು ಅದನ್ನು ಕಿತ್ಕೊಂಡು ಒದ್ದಾಡ್ತಾರೆ. ಧರ್ಮಾಂದ್ರೇನು ಬುದ್ಧ ಧರ್ಮ ಅಂತ ಬಳಸಿದಾಗ ಅಥವಾ ಧರ್ಮೋ ರಕ್ಷತೆ ರಕ್ಷತಿ ಅಂತ ಹೇಳಿದಾಗ, ನಮೋ ಸನಾತನ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ರಿಲಿಜನ್ ಅಲ್ಲ, ಧರ್ಮ ಅಂದರೆ ವಿಶ್ವತತ್ವ ಅಂತ ಹೇಳ್ತಾರೆ. ಸೊ ಅದರಿಂದ ಅನೇಕ ಪದಗಳನ್ನು ನಾವು ಈ ತಪ್ಪು ಒಂದು ಸಾಮೂಹಿಕ ತಪ್ಪು ಅನುವಾದಗಳನ್ನ ಗ್ರಹಿಸಿ ಅದರ ಮೂಲಕ ಅದನ್ನೇ ನಮ್ಮ ಚಿಂತನೆಯ ಕ್ಯಾಟಗರೀಸನ್ನಾಗಿ ಮಾಡಿ ನಾವು ತಪ್ಪದಾರಿ ಇದರಿಂದ ಅಲ್ಲ. ಬಟ್ ಈ ಥರದ್ದರಲ್ಲೂ ಕೂಡ ನೀವು ಒಂದು ಕ್ಲಾರಿಫಿಕೇಷನ್, ಇವಾಗ ಜಮಖಂಡಿ ಅಂಥ ಗುರುಗಳಿದ್ದರು, ನಾವು ಅವರಲ್ಲಿ ಕಲಿತಕ್ಕೆ ಹೋಗಿದ್ವಿ. ನೀವು ವಿಶೇಷವಾಗಿ ಅವರಲ್ಲಿ ಈ ರೀತಿಯ ಕ್ಯಾಟಗರೈಸೇಷನ್ ಮತ್ತು ವೆಸ್ಟರ್ನ್ ಫಿಲಾಸಫಿ ಇದನ್ನು ಕೂಡ ಅಧ್ಯಯನ ಮಾಡಿರೋರು ನೀವು. ಆದರೆ ಇವಾಗ ನನ್ನ ಪ್ರಶ್ನೆ ಇರೋದು, ಈ ತಾತ್ವಿಕತೆ ಅಂತನ್ನುವುದು ಇಲ್ಲಿಗೆ ಹೊರಗು ಅಂದ ಹಾಗೆ ಬೇರೆಯವರಿಗೆ ಇಲ್ಲಿರುವಂತಹ ಧರ್ಮ ಅಥವಾ ದರ್ಶನ ಅನ್ನೋದು ಹೊರಗು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ನನ್ನ ಭಾವನೆ. ಹಾಗಿರೋದ್ರಿಂದ ನಿಮ್ಮ ಕಾವ್ಯ ಮತ್ತು ನಾಟಕ ಇಂತಹ ಕಲಾ ಪ್ರಕಾರಗಳಲ್ಲದಿರಾನು ನೀವು ಗದ್ಯವನ್ನು ಬರೆದಿದ್ದೀರಿ. ನಿಮ್ಮ ಬತ್ತೀಸ್ ರಾಗ ಇರಬಹುದು ಕನ್ನಡದಲ್ಲಿ, ಅಥವಾ ಗುರು ಅಂತ ಇಂಗ್ಲೀಷ್ನಲ್ಲಿ ಬರೆದ ಪುಸ್ತಕ ಇರಬಹುದು. ಈ ಥರದ ಕೃತಿಗಳನ್ನು ಕೂಡ ನೀವು ಬರಿಬೇಕಾದ್ರೆ ನಿಮಗೆ ಇವೆರಡರ ಮಧ್ಯದಲ್ಲಿ ಇರುವಂಥದ್ದನ್ನು ಬಗೆಹರಿಸೋದಾಗಿತ್ತಾ, ಅಥವಾ ಯಾವುದಾದ್ರೂ ಒಂದನ್ನು ನೀವು ಇದನ್ನು ಬಿಟ್ಟು ಹೇಳಬೇಕು ಅಂತ ಇದ್ದೀರಾ? ನನಗೆ ಉತ್ತರ ಸಿಗಬೇಕಾಗಿರೋದು ಅನುಭವದಲ್ಲಿ. ಸರಿಯೇ. ನಾನು ಪಶ್ಚಿಮದ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದೆ, ಅನುಭವದಲ್ಲಿ ಪರೀಕ್ಷೆ ಮಾಡಿದೆ. ಆದರೆ ನನ್ನ ಅನುಭವದ ಪರೀಕ್ಷೆಯಲ್ಲಿ ಸೋತು ಹೋದವು ಅಥವಾ ನಾನು ಸೋತು ಹೋದೆ. ಆಮೇಲೆ ಜಮಖಂಡಿಯವರು ನನಗೆ ಮೊದಲು ತಿಳಿಸಿದ್ದು, ನಮ್ಮ ದೇಶದಲ್ಲಿ ಫಿಲಾಸಫಿ ಎಲ್ಲರೂ ಇದೆ, ದರ್ಶನ ಇಲ್ಲಿರೋದು, ಫಿಲಾಸಫಿ ಎಲ್ಲರೂ ಇದೆ ಇಲ್ಲಿ. ಆದ್ದರಿಂದ ಅವರೊಂದು ಮಾತು ನನಗೆ ಹೇಳಿದ್ರು, ಯಾವ ಮಹಾಚಿಂತಕನಿಂದಲೂ ಅವನ ತೀರ್ಮಾನಗಳನ್ನು ನೀವು ತೆಗೆದುಕೊಳ್ಳಬೇಡ, ಅವನು ಹೇಗೆ ಯೋಚಿಸುತ್ತಾನೆ ಅನ್ನೋದನ್ನು ಮಾತ್ರ ಕಲಿ. ಸರಿಯಾ. ಇದು ಒಂಥರ ಶಾಸ್ತ್ರಕ್ಕಿದ್ದಂಗೆ ಕೆತ್ಬಿಟ್ರು ನನ್ನ ಮೇಲೆ. ಅದನ್ನು ಜಪಾನಿನ ಕವಿ ಬಾಷೋ, ಬಹಳ ದೊಡ್ಡ ಕವಿ, ಹೈಕು ಕವಿ, ಹೇಳ್ತದೆ, ಡೋಂಟ್ ವಾಕ್ ದ ಫುಟ್ಸ್ಟೆಪ್ಸ್ ಆಫ್ ಏನ್ಷಿಯಂಟ್ಸ್ ಬಟ್ ಸೀಕ್ ವಾಟ್ ದೆ ಸಾಟ್. ಪೂರ್ವಜರ ಪದಚಿಹ್ನೆಗಳನ್ನು ಹಿಡಿದು ಹೋಗಬೇಡ, ಅವರು ಏನನ್ನು ಹುಡುಕುತ್ತಿದ್ದರೋ ಅದನ್ನು ನೀನು ಹುಡುಕು ಅಂತ ಹೇಳ್ತಾರೆ. ಈಗ ಬತ್ತೀಸ್ ರಾಗದ ನಂತರದ ಜರ್ನಿ ಇದೆಯಲ್ಲ, ಅದನ್ನು ಆತ್ಮಕಥೆಯಾಗಿ ಬರುತ್ತಾ? ಅದು ಬರೀತಿತ್ತ ಅಪ್ಪಿತಪ್ಪ ಹೇಳ್ಬಿಟ್ಟಿದ್ದೆ, ಇದು ಬರೆಯೋಕ್ಕಾಗ್ತಾ ಇಲ್ಲ. ಈ 2 ವರ್ಷದಿಂದ ಆರೋಗ್ಯಕ್ಕೆ ಸ್ವಲ್ಪ ಕೈ ಕೊಟ್ಟು ತೊಂದರೆ ಆಗಿತ್ತು. ಈಗ ಒಂದು ಕೃತಿಯನ್ನು ಬರೀಬೇಕು ಅಂತ ಇರೋದು. ಅದರಲ್ಲಿ ಇದು ಆಧ್ಯಾತ್ಮಿಕ ಅನುಭವ, ಲೌಕಿಕ ಅನುಭವ, ಈ ಒಂದು ವಿಂಗಡಣೆ ಸುಳ್ಳು ನನಗನ್ನಿಸ್ತಾ ಇದೆ. ನೀವು ಆಧ್ಯಾತ್ಮಿಕ ದೃಷ್ಟಿಯನ್ನು ನೋಡಿದಾಗ ಎಲ್ಲವೂ ಆಧ್ಯಾತ್ಮಿಕ, ಲೌಕಿಕ ದೃಷ್ಟಿಯನ್ನು ನೋಡಿದಾಗ ಎಲ್ಲವೂ ಲೌಕಿಕ. ಒಂದು ಸಮಗ್ರ ಕೃತಿ, ಅದು ಬರೀ ಕವನ ಸಂಕಲನಾಗಿರಲ್ಲ. ಪದ್ಯಗಳಿರ್ತವೆ, ಪ್ರಸಂಗಗಳಿರ್ತವೆ, ಜೋಕುಗಳಿರ್ತವೆ, ಕೊಟೇಶನ್ಗಳಿರ್ತವೆ, ಸಣ್ಣ ಸಣ್ಣ ನಾಟಕಗಳಿರ್ತವೆ. ಈಗ ಸಾದಿಯಾ ಶಿರಾಜ್ನ ಗುಲಿಸ್ತಾನ್ ಅಂತ ಒಂದು ಸೂಫಿ ಕೃತಿ ಇದೆ. ಆ ಥರ ಈ ಬಹು ಪ್ರಕಾರಗಳನ್ನು ಒಳಗೊಂಡ ಒಂದು ಕೃತಿಯನ್ನು ಬರೀಬೇಕು ಅಂತ. ಅಂದರೆ ಒಂದು ಆಧುನಿಕ ಚಂಪು. ಚಂಪು ಅಂದರೆ ಬರೀ ಪದ್ಯ ಗದ್ಯ ಆಗುತ್ತೆ. ಇಲ್ಲಿ ಜೋಕ್ಸು ಅದು ಇದು ಎಲ್ಲ ಬರುತ್ತೆ.
ಗಾದೆಗಳು, ಬೇರೆ ಬೇರೆ ದೇಶಗಳ ಗಾದೆಗಳು ಇವೆಲ್ಲ. ಸರ್, ಇದು ನಿಮ್ಮ ಆರಂಭದ ಕವಿತೆಗಳು ಮತ್ತು ಪುಸ್ತಕಗಳಲ್ಲಿ ಮಾದಿಂದ ಶುರುವಾಗುವ ಒಂದು ಮಮಕಾರ ಇತ್ತು. ಅದಕ್ಕೇನಾದರೂ ವಿಶೇಷವಾದ ಕಾರಣ ಇದೆಯಾ? ನಮ್ಮ ತಾಯಿ ಹೆಸರು ಮುದ್ವೀರಮ್ಮ ಅಂತ, ಅದಕ್ಕೋಸ್ಕರ ನಮ್ಮ ಅಮ್ಮನ ಹೆಸರದ ಮೊದಲ ಅಕ್ಷರದ ಮೇಲೆ ನನಗೆ ಮಮಕಾರ ಇತ್ತು. ಅದಕ್ಕೋಸ್ಕರ ಬಹುತೇಕ ಬಾದಿಂದ ನನ್ನ ಯಾಕೆಂದರೆ ನನಗೆ ಶಬ್ದಗಳ ಧ್ವನಿಯಲ್ಲಿ ಆ ಶಬ್ದ ಶಕ್ತಿ ಬಗ್ಗೆ ನಂಬಿಕೆ ಇದೆ. ಯಾರಿಗೆ ಶಬ್ದದ ಶಕ್ತಿಯ ಬಗ್ಗೆ ಗೌರವ ಇರಲ್ಲ ಅವ್ರು ಕವಿ ಆಗಕ್ಕೆ ಸಾಧ್ಯ ಇಲ್ಲ. ಬಹುತೇಕ ಕವಿಗಳು ಶಬ್ದದ ಮೂಲಕ ವಿಚಾರಗಳು ನೀಡಕ್ಕೆ ಹೋಗ್ತಾರೆ. ವಿಚಾರ ಕಾವ್ಯ ಅಲ್ಲ, ಅರ್ಥವಲ್ಲ ಸ್ವಾರ್ಥವೆಲ್ಲ ಬರಿಯ ಭಾವ ಬಂಧುರ. ಬರಿಯ ಭಾವಗೀತೆ ಅಂದರೆ ನನ್ನ ಅರ್ಥ ಇರುತ್ತೆ. ಅದರ ಅರ್ಥ ಒಂದು ಜಂಪಿಂಗ್ ಪ್ಯಾಡ್ ಅಷ್ಟೇ. ಅದು ಸಂಸ್ಕೃತ ಕಾವ್ಯಾಂಶೆಯಲ್ಲಿ ವಿಧ ಗೊತ್ತಿರುತ್ತೆ, ವಿಚೃತಿ ಗೊತ್ತಿರುತ್ತೆ. ಈಗ ಪಾತರಗಿತ್ತಿ ಪಕ್ಕ ಈ ಕವಿತೆ ನೋಡಿದಾಗ ಸರಿಯಪ್ಪ ಇದು ಇದ್ರ ಮೇಲೆ ಚಿಟ್ಟೆ ಮೇಲೆ ಅಂತ ಗೊತ್ತಾಗುತ್ತೆ. ಆದರೆ ಕವಿತೆ ಅಷ್ಟೇ ಆಗಿರೋದಿಲ್ಲ, ಎಲ್ಲೆಲ್ಲಿ ಹೋಗುತ್ತೆ. ಗುಲಬಾಕ್ಷಿಯ ಹೂವ ಕುಶಲ ಕೇಳ ತಾವ ಮುದ್ದೆ ಎಲ್ಲಿ ಗೋಟ ನದ್ದ ತೋಟ. ಭಲೆ ಆ್ಯಕ್ಚುಲಾಗಿ ಆ ಥರದ್ದನ್ನು ಇಲ್ಲಿ ಕೆಲವರು ಹೊಸ ಓದುಗಳನ್ನು ಪಡೆದುಕೊಂಡಂತಹ ಹುಡುಗರು ಕೂಡ ಬಂದಿದ್ದಾರೆ. ಇಲ್ಲಿ ರಂಜಿತ್ ಅಂತ ಒಬ್ಬ ಹುಡುಗ ಬಂದಿದ್ದಾನೋ ಆತ ಹೇಳ್ತಿದ್ದ, ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ ಅಂತಂದರೆ ಇವತ್ತಿನ ದಿವಸ ಒಬ್ಬ ಕ್ವಾಂಟಮ್ ಫಿಸಿಕ್ಸ್ ಓದ್ದವನು ಅದನ್ನು ನೋಡೋದೇ ರೀತಿಯೇ ಬೇರೆ ಆಗಿರುತ್ತೆ. ಹಾಗೆ ನೀವು ಹೇಳ್ತಾ ಇದ್ದೀರಲ್ಲ, ಈಗ ಇವತ್ತು ಬೇಂದ್ರೆಯನ್ನು ನಾವು ಇಷ್ಟೊಂದು ನೆನಪು ಮಾಡ್ಕೊಳ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೆ ಒಬ್ಬ ಕವಿ ಹೇಗೆ ಹಾಂಟ್ ಮಾಡ್ತಾನೆ ಅಂತ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಈಗ ಮುಂದಿನ ತಲೆಮಾರುಗಳಿಗೂ ಕೂಡ ನಾವು ಇವತ್ತು ಬೇಂದ್ರೆ ನೆನಪು ಮಾಡ್ಕೊಂಡು ಹಾಗೆ ಇನ್ನೊಂದು 3 ತಲೆಮಾರು ಆದಮೇಲಿಂದಲೂ ಕೂಡ ನಿಮ್ಮ ಕವಿತೆಯನ್ನು ಜನ ಹೀಗೆ ನೋಡೋದಕ್ಕೆ ಸಾಧ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿ ಭಾಗವತರು ನಾವು ಎಷ್ಟೋ ಸತಿ ಮಾತನಾಡ್ತಾ ಇದ್ದಾಗ ಅದಕ್ಕೊಂದು ಸ್ಪಷ್ಟವಾದ ರೂಪ ಬರೋದಿಲ್ಲ. ಇವತ್ತು ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ಕೊನೆಗೆ ಇವಾಗ ಹೇಳ್ತಾ ಇದ್ದ ಮಾತುಗಳನ್ನು ಕೇಳಿದಾಗ ಮಾತಿನ ಓಘದಲ್ಲಿಯೇ ಅರ್ಥಗಳು ಕೂಡ ಹುಟ್ಕೊಳ್ಳುತ್ತವೆ ಅಂತ ಗೊತ್ತಾಯಿತು. ಭಾಳ ಥ್ಯಾಂಕ್ಸ್. ಮತ್ತು ವಿಶೇಷವಾಗಿ ಭಾಗವತರು ತಂಡಕ್ಕೆ, ರೇವಣ್ಣನವ್ರಿಗೆ ನಾವು ಆಭಾರಿಯಾಗಿದ್ದೀವಿ ಇಂತಹ ಕೆಲಸವನ್ನು ಮಾಡಿದ್ದಕ್ಕೋಸ್ಕರ. ನನಗಿನ್ನೂ ಪೂರ್ತಿ ಅರ್ಥ ಆಗಿಲ್ಲ. ಕೆಲವು ವಚನಗಳು ಸ್ವಲ್ಪ ಅರ್ಥಗಳು ಹೊಳೀತಾ ಇದ್ದಾವೆ, ನನಗಿನ್ನೂ ಅರ್ಥ ಆಗಿಲ್ಲ. ಅದರಿಗೆ ಒಬ್ಬರು ಅರ್ಥ ಆಗಿದೆ ಅಂತ ಪುಸ್ತಕ ಬರೆದಿದ್ದಾರೆ, D.R. ನಾಗರಾಜನವರು, ಅಲ್ಲವ ಮತ್ತು ಶಿವಪ್ರತಿಭೆ. ಅದು ಓದಿದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಮಾತ್ರ ನನಗೆ ಗೊತ್ತಾಯಿತು. ಧನ್ಯವಾದಗಳು. ವಿಶ್ವದ ಅನೇಕ ಭಾಗಗಳಲ್ಲಿ ಓಡಾಡಿದ್ದೀನಿ, ಅನೇಕ ಭಾಷೆಗಳು ಕೂಡ ಗೊತ್ತಿದೆ. ಹಾಗಾಗಿ ಕನ್ನಡದ ಸ್ಥಾನದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಇಲ್ಲಿರುವಂತಹ ಸಾಹಿತ್ಯ ಮತ್ತು ನಮ್ಮ ಕನ್ನಡದ ವಿಚಾರದಲ್ಲಿ? ವಿಶ್ವದ ಎಲ್ಲ ಭಾಷೆಗಳು ಶ್ರೇಷ್ಠ, ಕನ್ನಡವೂ ಶ್ರೇಷ್ಠ. ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಇಷ್ಟು. ಧನ್ಯವಾದಗಳು. ಶ್ರೀಯುತ, ಉದಾಹರಣೆಗೆ ಇಡ್ಡಿಶ್ ಅನ್ನೋ ಒಂದು ಭಾಷೆ ಇದೆ. ಅದು ಪೂರ್ವ ಯುರೋಪ್ನಲ್ಲಿ ಯಹೂದಿಗಳು ಆಡ್ತಾ ಇದ್ದ ಭಾಷೆ. ಇಡೀ ಜಗತ್ತಿನಲ್ಲಿ ಅದನ್ನು ಮಾತಾಡುವ 10,000 ಜನ ಇಲ್ಲ. ಅಲ್ಲಿ ಸಿಂಗರ್ ಅಂತ ಒಬ್ಬ ಕಥೆಗಾರ ಬಂದ. ಅದು ಇಂಗ್ಲೀಷ್ ಅನುವಾದ ಆಗದೆ ಇದ್ದರೆ ಅದಕ್ಕೆ ನೊಬೆಲ್ ಪ್ರಶಸ್ತಿ ಸಿಗ್ತಾ ಇರಲಿಲ್ಲ. ಆದರೆ ಅವನು ಟಾಲ್ಸ್ಟಾಯ್ ಅಷ್ಟೇ ದೊಡ್ಡ ಕಥೆಗಾರ. ಧನ್ಯವಾದಗಳು. ಸಂವಾದ ನಡೆಸಿಕೊಟ್ಟಂತಹ ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ ಅವರಿಗೆ ಭಾಗವತರ ಪರವಾಗಿ ಧನ್ಯವಾದಗಳು. ಶ್ರೀ ದೇವಪತ್ತಾರ್ ಅವರಿಗೂ ಕೂಡ ಧನ್ಯವಾದಗಳು.